कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलं वाल्मीकिर्मुनिसिंहस्य कवितावनचारिणः शृण्वन् रामकथानादं को न याति परां गतिं यः पिबन् सततं राम ಚರಿತಾಮೃತಸಾಗರಂ ಅತೃಪ್ತಸ್ಥಂ ಮುನಿಂ ವಂದೇ ಪ್ರಾಚೇತಃ ಸಮಕಲ್ಮಷಂ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ರಾಮಾಯಣದ ಚರ್ಚೆಗೆ. ನಿನ್ನೆ ದಿವಸ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ, ಆದ್ರೆ ಮಧ್ಯದಲ್ಲಿ ಅದು ನಿಂತು ಹೋಯ್ತು. ಏನಕ್ಕೆ ಅಂದ್ರೆ ಇಲ್ಲಿ ಸ್ವಲ್ಪ ವಿದ್ಯುತ್ ಶಕ್ತಿಯ ಸಮಸ್ಯೆ, ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆಗಿತ್ತು ನಿನ್ನೆ. ಇವತ್ತು ಆ ಸಮಸ್ಯೆ ಬರೋದಿಲ್ಲ ಅಂತ ಅನ್ಕೋತೀನಿ. ಆದಷ್ಟು ಬರದೇ ಇರೋ ಹಾಗೆ ಪ್ರಾರ್ಥನೆಯನ್ನ ಮಾಡ್ತೀನಿ. ಇವತ್ತು ನಾವು ನಮ್ಮ ಚರ್ಚೆಯನ್ನ ಮುಂದುವರಿಸ್ತಾ ಇದ್ದೀವಿ. ಮೊನ್ನೆ ದಿವಸ ನಾವು ಚರ್ಚೆಯನ್ನ ಮಾಡ್ತಾ ಇರಬೇಕಾದ್ರೆ ತಾಟಕೆಯ ಹಿನ್ನೆಲೆಯನ್ನ ನೋಡ್ತಾ ಇದ್ವಿ. ಹಿನ್ನೆಲೆ ಕೊಡಕ್ಕಾಗದೆ ಹೋದ್ರೂ ಕೂಡ ಆ ತಾಟಕೆಯ ವನ ಏನಿದೆ ಅದಕ್ಕೆ ಹಿನ್ನೆಲೆಯನ್ನ ನಾವು ಕೊಡೋದಕ್ಕೆ ಪ್ರಯತ್ನವನ್ನ ಪಟ್ವಿ. ಆವತ್ತು ನೋಡ್ತಾ ಇದ್ವಿ ಹೇಗೆ ರಾಮ ಮತ್ತೆ ಲಕ್ಷ್ಮಣ ವಿಶ್ವಾಮಿತ್ರರ ಜೊತೆಗೆ ಆ ಕಾಮಾಶ್ರಮದಿಂದ ಪ್ರಸ್ಥಾನವನ್ನ ಮಾಡ್ತಾರೆ. ಕಾಮಾಶ್ರಮದಿಂದ ಪ್ರಸ್ಥಾನವನ್ನ ಮಾಡಬೇಕಾದ್ರೆ ಅಲ್ಲಿದ್ದಂತಹ ಮಹಾನ್ ಋಷಿ ಮುನಿಗಳೇನೆ ಅವರಿಗೆ ಒಂದು ದೋಣಿಯ ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ. ಆ ದೋಣಿಯ ಮೇಲೆ ಮೊದಲು ರಾಮ ಲಕ್ಷ್ಮಣರನ್ನ ಹತ್ತಿಸಿ ಅದಾದ್ಮೇಲೆ ವಿಶ್ವಾಮಿತ್ರರನ್ನ ಹತ್ತಿಸ್ತಾರೆ. ಅದೇನಕ್ಕೆ ಅಂತ ನಾವು ನೋಡಿದ್ವಿ. ವಿಶೇಷವಾದಂತಹ ಕಾರಣ, ರಾಮ ಮತ್ತೆ ಲಕ್ಷ್ಮಣರಿಬ್ಬರು ವಿಶ್ವಾಮಿತ್ರರ ಸೇವೆಯನ್ನ ಮಾಡಬೇಕು ಅಂತ. ಅದಾದ್ಮೇಲೆ ದೋಣಿಯಲ್ಲಿ ಯಾವಾಗ ಆ ನದಿಯ ಗಂಗೆಯ ಆ ಒಂದು ಭಾಗದ ಮಧ್ಯಕ್ಕೆ ಬರ್ತಾರೆ, ಅಲ್ಲಿ ಏನಾಯ್ತು ಅಂತ ನಾವು ನೋಡಿದ್ವಿ. ಅಲ್ಲಿ ವಿಶೇಷವಾಗಿ ಒಂದು ಸ್ವಲ್ಪ ಕರ್ಕಶವಾದಂತಹ ಜೋರಾಗಿ ಇದ್ದಂತಹ ಶಬ್ದ, ನೀರಿನ ಶಬ್ದ ಕೇಳಿಸುತ್ತೆ. ನದಿಯ ಮಧ್ಯದಲ್ಲಿ ಈ ರೀತಿಯಾದಂತಹ ಶಬ್ದ ಎಲ್ಲಿಂದ ಬರ್ತಾ ಇದೆ ಎಂಬಂತೆ ಎಲ್ಲರಿಗೂ ಆಶ್ಚರ್ಯವಾಗತ್ತೆ. ಆವಾಗ ರಾಮ ಮತ್ತೆ ಲಕ್ಷ್ಮಣರಿಬ್ಬರು ಕೂಡ ವಿಶ್ವಾಮಿತ್ರರಿಗೆ ಆ ರೀತಿಯಾದಂತಹ ಪ್ರಶ್ನೆಯನ್ನ ಕೇಳ್ತಾರೆ. ವಿಶ್ವಾಮಿತ್ರರು ಉತ್ತರ ರೂಪದಲ್ಲಿ ಅವರಿಗೆ ಏನನ್ನ ಹೇಳ್ತಾರೆ ಎಂಬುದನ್ನ ನಾವು ನೋಡಿದ್ವಿ. ಸರಯೂ ನದಿಯ ಒಂದು ಸಣ್ಣ ಇತಿಹಾಸವನ್ನ ಅವ್ರು ಹೇಳ್ತಾರೆ. ಬ್ರಹ್ಮನ ಮನಸ್ಸಿನಿಂದ ಬಂದಂತಹ ಒಂದು ಸರಹ ಅಂದ್ರೆ ಕೆರೆ, ಅದು ಕುಬೇರನ ಒಂದು ಸ್ಥಾನದಲ್ಲಿ ಅದು ನಿರ್ಮಿತವಾಯಿತು. ಅದೇ ಕುಬೇರನ ಸ್ಥಾನದಿಂದ ಈ ಲೋಕಕ್ಕೆ ಅವತರಿಸಿದಾಗ ಆ ನದಿ ಆ ಒಂದು ಕೆರೆ ನದಿಯ ರೂಪದಲ್ಲಿ, ಸರಯೂ ನದಿಯ ರೂಪದಲ್ಲಿ ಬಂತು. ಸರಯೂ ನದಿಯ ರೂಪವನ್ನ ತಾಳಿತು ಎಂಬುದಾಗಿ ನಾವು ನೋಡಿದ್ವಿ. ಆ ಸರಯೂ ನದಿ ಅಯೋಧ್ಯೆಯ ಸುತ್ತಲೂ ಹರಿತಾಳೆ. ಬಹಳ ಮುಖ್ಯವಾದಂತಹ ನದಿ. ಹೇಗೆ ವೃಂದಾವನದಲ್ಲಿ ಯಮುನೆ ಅತೀವ ಮುಖ್ಯವಾದಂತಹ ನದಿಯೋ, ಅದೇ ರೀತಿಯಲ್ಲಿ ಅಯೋಧ್ಯೆಯಲ್ಲಿ ಸರಯೂ ಎಂಬುವವಳು ಅತೀವ ಮುಖ್ಯವಾದಂತಹ ಒಂದು ದೇವತೆ ಅಂತಾನೆ ನೀವು ಕರಿಬಹುದು. ಬಹಳ ಮುಖ್ಯವಾದಂತಹ ನದಿ. ಇವತ್ತು ಕೂಡ ಅವಳು ಧಾರಾಕಾರವಾಗಿ ಹರಿತಾ ಇದ್ದಾಳೆ. ಪಶ್ಚಿಮ ಭಾಗದಲ್ಲಿ ಅಂದ್ರೆ ಅಯೋಧ್ಯೆಯ ಪಶ್ಚಿಮ ಭಾಗದಲ್ಲಿ ಅವಳು ತನ್ನ ಉದ್ಭವವನ್ನ ಮಾಡಿ ಅದಾದ ಮೇಲೆ ಅಯೋಧ್ಯೆಯ ಉತ್ತರ ದಿಕ್ಕಿಗೆ ಹೋಗ್ತಾಳೆ, ಮತ್ತೆ ಪೂರ್ವ ದಿಕ್ಕಿಗೆ ಅವಳು ಬರ್ತಾಳೆ. ಇದೆಲ್ಲವನ್ನ ನಾವು ಗಮನಿಸಿದ್ವಿ. ಅಂಗದೇಶದಲ್ಲಿ ಅವಳು ಗಂಗೆಯನ್ನ ಸೇರ್ತಾಳೆ. ಸೊ ಗಂಗೆಯನ್ನ ಸೇರಾದ ಮೇಲೆ ಗಂಗೆ ಸಮುದ್ರವನ್ನ ಸೇರ್ತಾಳೆ. ಇದನ್ನ ನಾವು ನೋಡಿದ್ವಿ. ಆದ್ದರಿಂದ ಎರಡು ನದಿಗಳಿಗೆ ಅಂದ್ರೆ ಗಂಗೆ ಮತ್ತು ಆ ಸರಯೂ ನದಿಗಳಿಗೆ ದಯವಿಟ್ಟು ನಿಮ್ಮ ಪ್ರಣಾಮಗಳನ್ನ ಸಲ್ಲಿಸಿ ಅಂತ ವಿಶ್ವಾಮಿತ್ರರು ಹೇಳ್ತಾರೆ. ಏನಕ್ಕೆ ಅಂದ್ರೆ ಆ ಎರಡೂ ನದಿಗಳ ಸಂಗಮ ಸ್ಥಾನ ಅದು. ಆದ್ದರಿಂದ ಆ ಸಂಗಮ ಸ್ಥಾನ ಇರೋದ್ರಿಂದಾನೇ ಅಷ್ಟು ಜೋರಾದಂತಹ ಶಬ್ದ ಬರ್ತಾ ಇದ್ದಿದ್ದು. ಸರಯೂ ಸ್ವಲ್ಪ ಮೇಲಿನ ಪ್ರದೇಶದಿಂದ ಬಂದು ಕೆಳಗೆ ಇರ್ತಕ್ಕಂತಹ ಗಂಗೆಯ ಮೇಲೆ ಧುಮುಕಿ ಹೊಡಿತಾಳೆ. ಆದ್ದರಿಂದ ಆ ರೀತಿಯಾದಂತಹ ಜೋರಾದಂತಹ ಶಬ್ದ ಅಲ್ಲಿ ಬರ್ತಾ ಇತ್ತು. ಅದನ್ನ ನಾವು ನೋಡಿದ್ವಿ. ಅದಾದ ಮೇಲೆ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಜೊತೆಗೆ ಆ ಗಂಗೆಯ ದಕ್ಷಿಣ ಭಾಗದಲ್ಲಿ, ದಕ್ಷಿಣ ತೀರದಲ್ಲಿ ಇದ್ದಂತಹ ತಾಟಕೆ ಎಂಬಂತಹ ತಾಟಕೆಯ ವನಕ್ಕೆ ಅವರು ಪ್ರವೇಶವನ್ನ ಮಾಡ್ತಾರೆ. ಅವರು ಪ್ರವೇಶ ಮಾಡಿದ ಕೂಡಲೇ ಅಲ್ಲಿ ಬಹಳ ನಿಶ್ಶಬ್ದವಾದಂತಹ ಒಂದು ಪರಿಸ್ಥಿತಿ ಇತ್ತು. ಜನಸಂಚಾರವಿಲ್ಲದಂತಹ ನಿರ್ಜನವಾಗಿದ್ದಂತಹ ಪ್ರದೇಶ. ಮತ್ತು ಅಲ್ಲಿ ವಿಶೇಷವಾದಂತಹ ಬಹಳಷ್ಟು ಚಿಹ್ನೆಗಳನ್ನ ಅವರು ನೋಡ್ತಾರೆ. ಯಾವ ಒಂದು ಚಿಹ್ನೆಗಳನ್ನ ನೋಡ್ತಾರೆ ಎಂಬುದನ್ನ ನಾವು ಗಮನಿಸಿದ್ವಿ. ಯಾವ ಪ್ರಾಣಿಗಳು ಅಶುಭವನ್ನ ತರ್ತದೆಯೋ ಅವೆಲ್ಲಾ ಪ್ರಾಣಿಗಳ ಒಂದು ದೊಡ್ಡ ಸೂಚಿಯನ್ನ, ಲಿಸ್ಟ್ ಅನ್ನ ಅವರು ಕೊಡ್ತಾರೆ ವಾಲ್ಮೀಕಿ ಮುನಿಗಳು. ಇದು ವಾಲ್ಮೀಕಿ ಮುನಿಗಳ ಅದ್ಭುತವಾದಂತಹ ಶಕ್ತಿ ಅಂತ ನಾವು ಹೇಳಬಹುದು. ವಿಶೇಷವಾಗಿ ನೀವು ಆಂಗ್ಲ ಸಾಹಿತ್ಯವನ್ನ ನೋಡಿದರೆ, ವೆಸ್ಟರ್ನ್
ಲಿಟ್ರೇಚರ್ ನೋಡಿದ್ರೆ ಅಲ್ಲಿ ಒಂದು ಬಹಳ ಮುಖ್ಯವಾದಂತಹ ಒಂದು ಅಂಶ ಬರುತ್ತೆ, ಕ್ಯಾರೆಕ್ಟರೈಸೇಷನ್ ಅಂತ. ಇದು ಆಂಗ್ಲ ಸಾಹಿತ್ಯದಲ್ಲಿ ಬಹಳ ಮುಖ್ಯವಾದಂತಹ ಅಂಶ. ನೀವು ವಿಶೇಷವಾಗಿ ಹಿಂದಿನ ಯಾರು ನಾವೆಲಿಸ್ಟ್ಸ್ ಇದ್ರು, ಯಾರು ಇದನ್ನ ಬರೆದಿರ್ತಾರೆ, ದೊಡ್ಡ ದೊಡ್ಡ ಕಾವ್ಯಗಳನ್ನೆಲ್ಲ ಬರೆದಿದ್ದಾರೆ, ಚಾರ್ಲ್ಸ್ ಡಿಕನ್ಸ್ ಆ ರೀತಿಯಾದಂತಹ ಅದ್ಭುತವಾದಂತಹ ಸಾಹಿತಿಗಳು, ಅವರು ಯಾವಾಗ್ಲೂ ಒಬ್ಬ ಮನುಷ್ಯನನ್ನಾಗಲಿ ಒಂದು ಸನ್ನಿವೇಶವನ್ನಾಗಲಿ ಪುಟಗಟ್ಟಲೆ, ಅಂದ್ರೆ ಪೇಜಸ್ ಅಂಡ್ ಪೇಜಸ್ ಟುಗೆದರ್ ಅವರು ಅದನ್ನ ವರ್ಣಿಸ್ತಾ ಇದ್ರು. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ನೀವು ವಾಲ್ಮೀಕಿ ಮುನಿಗಳ ಒಂದು ಅದ್ಭುತವಾದಂತಹ ಶಕ್ತಿಯನ್ನ ನೋಡಬಹುದು. ಏನಂದ್ರೆ ಆ ತಾಟಕೆಯ ವನವನ್ನ ಸವಿಸ್ತಾರವಾಗಿ ಪ್ರಾಯಶಃ ಅರ್ಧ ಅಧ್ಯಾಯದಲ್ಲಿ ಅವರು ವರ್ಣಿಸ್ತಾರೆ. ವಿಶೇಷವಾಗಿ ಸಂಸ್ಕೃತ ಶ್ಲೋಕಗಳಲ್ಲಿ ನೀವು ನೋಡ್ಬೇಕಾದ್ರೆ, ಸಂಸ್ಕೃತದ ಶ್ಲೋಕಗಳಲ್ಲಿ ಒಂದು ಅದ್ಭುತವಾದಂತಹ ಶಕ್ತಿ ಇರ್ತದೆ. ಏನಂದ್ರೆ ನೀವು ಇತರ ಭಾಷೆಗಳಲ್ಲಿ, ಇವಾಗ ಆಂಗ್ಲ ಭಾಷೆಯನ್ನ ನಾವು ತೆಗೆದುಕೊಂಡ್ರೆ, ಆ ಆಂಗ್ಲ ಭಾಷೆಯಲ್ಲಿ ನೀವು ಸುಮಾರು 10 ಪುಟಗಳಲ್ಲಿ ಹೇಳುವುದನ್ನ ನೀವು ಸಂಸ್ಕೃತದಲ್ಲಿ ಅರ್ಧ ಪುಟದಲ್ಲಿ ಮಾತ್ರ ಹೇಳ್ಬೋದು. ಇದರಲ್ಲಿ ಯಾವುದೇ ರೀತಿಯಾದಂತಹ ಅತಿಶಯೋಕ್ತಿ ಇಲ್ಲ. ಏನ್ ಹೇಳ್ತಾ ಇದ್ದೀನಿ ನಾನು ಅಂದ್ರೆ, ನೀವು ಆಂಗ್ಲ ಭಾಷೆಯಲ್ಲಿ 10 ಸಾಲುಗಳಲ್ಲಿ ನೀವೇನಾದ್ರೂ ಹೇಳ್ಬೇಕು ಅಂತ ಇದ್ರೆ, ಅದನ್ನ ಸಂಸ್ಕೃತದಲ್ಲಿ ಕೇವಲ ಅರ್ಧ ಶ್ಲೋಕದಲ್ಲಿ ನೀವು ಹೇಳಬಹುದು. ಏನಕ್ಕೆ ಅಂದ್ರೆ ಸಂಸ್ಕೃತದ ಆ ಒಂದು ಪ್ರಬಲವಾದಂತಹ ಶಕ್ತಿ ಇದೆ. ಆದ್ದರಿಂದ ಅರ್ಧ ಅಧ್ಯಾಯ ಅಂತ ನಾವು ಹೇಳ್ಬೋದು, ಆದ್ರೆ ಆ ಅರ್ಧ ಅಧ್ಯಾಯದಲ್ಲಿ ವಾಲ್ಮೀಕಿ ಮುನಿಗಳು ಬಹಳ ವಿಸ್ತೃತವಾಗಿ ಆ ತಾಟಕೆಯ ವನವನ್ನ ಅವರು ವರ್ಣಿಸ್ತಾರೆ. ಆ ತಾಟಕೆಯ ವನದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇತ್ತು, ಯಾವ ಯಾವ ವೃಕ್ಷಗಳಿತ್ತು, ಯಾವ ಯಾವ ಪ್ರಾಣಿಗಳು ಅಲ್ಲಿ ಶಬ್ದವನ್ನ ಮಾಡ್ತಾ ಇತ್ತು, ಯಾವ ಯಾವ ಅಪಶಕುನಗಳು ಇತ್ತು, ಅವೆಲ್ಲವನ್ನ ಅವರು ವರ್ಣಿಸ್ತಾರೆ. ಅದಾದ ಮೇಲೆ ಈ ರೀತಿಯಾದಂತಹ ನಿರ್ಜನವಾದಂತಹ ಮತ್ತು ಭಯಾನಕವಾದಂತಹ ಆ ಒಂದು ಅರಣ್ಯ ಪ್ರದೇಶವನ್ನ ನೋಡಿ ರಾಮ ಮತ್ತು ಲಕ್ಷ್ಮಣ ಇಬ್ಬರೂ ಕೂಡ ವಿಶ್ವಾಮಿತ್ರರಿಗೆ ಕೇಳ್ತಾರೆ. ರಾಮ ವಿಶೇಷವಾಗಿ ಕೇಳ್ತಾನೆ, ಯಾವ ವನ ಇದು, ಯಾವ ಅರಣ್ಯ ಇದು, ಏನಕ್ಕೆ ನಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ, ದಯವಿಟ್ಟು ನಮಗೆ ಇದರ ಬಗ್ಗೆ ಹೇಳಿ. ಆವಾಗ ವಿಶ್ವಾಮಿತ್ರರು ಅದ್ರ ಬಗ್ಗೆ ವರ್ಣಿಸೋದಕ್ಕೆ ಆರಂಭ ಮಾಡ್ತಾರೆ. ಅವ್ರೇನ್ ಹೇಳ್ತಾರೆ ಅನ್ನುವುದನ್ನ ನಾವು ಸ್ವಲ್ಪ ಮಟ್ಟಕ್ಕೆ ನೋಡಿದ್ವಿ. ಯಾವಾಗ ಬಹಳ ಹಿಂದೆ ಇಂದ್ರ ವೃತ್ರಾಸುರನನ್ನ ಕೊಲ್ತಾನೆ, ವೃತ್ರಾಸುರನನ್ನ ಕೊಂದಾದ ನಂತರ ಇಂದ್ರನಿಗೆ ಬಂದಂತಹ ಬ್ರಹ್ಮಹತ್ಯೆಯ ಶಾಪ ಏನಿತ್ತು, ಬ್ರಹ್ಮಹತ್ಯೆಯ ಅಪರಾಧದಿಂದ ಯಾವುದಕ್ಕೆ ಅವನು ನರಳುತ್ತಾ ಇದ್ದ, ಆ ಒಂದು ಕಾರಣದಿಂದ ಅವನಿಗೆ ಬಹಳಷ್ಟು ಕಿರುಕುಳ ಆಗ್ತಾ ಇತ್ತು. ಏನಕ್ಕೆ ಅಂದ್ರೆ ನಮಗೆಲ್ಲರಿಗೂ ಗೊತ್ತಿದೆ, ಬ್ರಹ್ಮಹತ್ಯೆ ಬ್ರಾಹ್ಮಣರಿಗೆ ಅಥವಾ ವೈಷ್ಣವರಿಗೆ ಅಪರಾಧ ಮಾಡುವುದೇ ಬಹಳ ದೊಡ್ಡ ಒಂದು ಅಪರಾಧ. ಅವರ ಮೇಲೆ ಅಪರಾಧವನ್ನೇ ಮಾಡಬಾರದು. ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣರ ಹತ್ಯೆ ಅಥವಾ ವೈಷ್ಣವರ ಹತ್ಯೆ ಎನ್ನುವುದು ಬಹಳ ಗಂಭೀರವಾದಂತಹ ಅಪರಾಧ. ಆದ್ದರಿಂದ ವೃತ್ರಾಸುರ ಕೇವಲ ಒಬ್ಬ ಬ್ರಾಹ್ಮಣ ಮಾತ್ರ ಅಲ್ಲ, ಪರಮ ವೈಷ್ಣವ. ಯದ್ಯಪಿ ಅವನು ಒಬ್ಬ ಅಸುರನ ಶರೀರದಲ್ಲಿ ಇದ್ದ, ಯಾಕೆಂದ್ರೆ ಅವನು ಹಿಂದಿನ ಜನ್ಮದಲ್ಲಿ ಅವನು ಚಿತ್ರಕೇತು ಮಹಾರಾಜರಾಗಿದ್ದರು. ಚಿತ್ರಕೇತು ಮಹಾರಾಜರು ಯಾವಾಗ ಅಂಗೀರ ಮುನಿಗಳಿಂದ ಮತ್ತು ನಾರದ ಮುನಿಗಳಿಂದ ಉಪದೇಶವನ್ನ ಪಡ್ಕೋತಾರೆ, ತಮ್ಮ ಸ್ವಂತ ಪುತ್ರನ ಹರ್ಷಶೋಕನ ಮೂಲಕ ಅವರು ಉಪದೇಶವನ್ನ ಪಡ್ಕೋತಾರೆ, ಆವಾಗ ಅವರಿಗೆ ಸಂಪೂರ್ಣವಾಗಿ ಜ್ಞಾನೋದಯವಾಗಿ ಆತ್ಮ ಸಾಕ್ಷಾತ್ಕಾರವಾಗಿ ಅವರು ಬಹಳಷ್ಟು ವರ್ಷಗಳ ಕಾಲ ತಪಸ್ಸನ್ನ ಮಾಡ್ತಾರೆ ಮತ್ತು ಅವರು ಶುದ್ಧ ಭಕ್ತರಾಗ್ತಾರೆ. ಪರಿಶುದ್ಧ ಭಕ್ತರಾದಂತಹ ಅವರಿಗೆ ಯಾವುದೋ ಒಂದು ಸಣ್ಣ ಕಾರಣದಿಂದ ಒಂದು ಶಾಪ ಬರುತ್ತೆ. ಪಾರ್ವತಿಯ ಮೂಲಕ ಆ ಶಾಪ ಬಂದಿದ್ದರಿಂದ ಅವರು ವೃತ್ರಾಸುರನೆಂಬಂತಹ ಒಬ್ಬ ಅಸುರನಾಗಿ ಹುಟ್ಟಬೇಕಾಯ್ತು. ಆದ್ರೆ ಅವರ ಮನಸ್ಸಿನಲ್ಲಿ ಅದೇ ಪರಿಶುದ್ಧ ಭಕ್ತಿ ಉಳ್ಕೊಳ್ತು. ಆದ್ದರಿಂದ ಕೊನೆಯಲ್ಲಿ ಇಂದ್ರನ ಜೊತೆಗೆ ಯಾವಾಗ ವೃತ್ರಾಸುರನ ಯುದ್ಧ ಬಹಳ ಘಮಾಸಾನವಾದಂತಹ ಯುದ್ಧವಾಗತ್ತೆ, ಅದರಲ್ಲಿ ಘೋರ ಯುದ್ಧದಲ್ಲಿ ಇಂದ್ರ ಯಾರನ್ನ ಪ್ರತಿನಿಧಿಸ್ತಾನೆ ಎಂಬುದನ್ನಾಗಿ ನಾವು ನೋಡಿದ್ವಿ ಆಗ್ಲೇ. ಅವರು ಒಬ್ಬ ಕರ್ಮ ಮಿಶ್ರಿತ ಭಕ್ತನನ್ನ, ಇನ್ನೂ ಭೌತಿಕ ಇಚ್ಛೆಗಳು ಇರುವಂತಹ ಒಬ್ಬ ಭಕ್ತನನ್ನ ಪ್ರತಿನಿಧಿಸ್ತಾನೆ. ಆದರೆ ವೃತ್ರಾಸುರ ಯದ್ಯಪಿ ಅವನು ದೇವತೆಗಳಿಗೆ ವಿರುದ್ಧವಾಗಿ ಇದ್ದಾನೆ ಮತ್ತು ಬಾಹ್ಯ ದೃಷ್ಟಿಯಿಂದ ನೋಡಿದ್ರೆ ಧರ್ಮಕ್ಕೆ ವಿರುದ್ಧವಾಗಿದ್ದಾನೆ, ಆದ್ರೂ ಕೂಡ ಅವನು ಪರಿಶುದ್ಧ ಭಕ್ತನನ್ನ ಪ್ರತಿನಿಧಿಸ್ತಾನೆ. ಆದ್ದರಿಂದ ಕೊನೆಯಲ್ಲಿ ಇಂದ್ರ ಆ ವೃತ್ರಾಸುರನ ವೃತ್ರಾಸುರನನ್ನ ಸಂಹಾರ ಮಾಡ್ತಾನೆ. ಆ ಒಂದು ಸಂಹಾರ ಮಾಡಿದ್ದಕ್ಕಾಗಿ ಅವನಿಗೆ ಬಹಳಷ್ಟು ಅದಕ್ಕೆ ಪರಿತಾಪ ಬರುತ್ತೆ.
ಯಾವ ರೀತಿಯಾದಂತಹ ಶಿಕ್ಷೆ ಬರುತ್ತೆ ಅಂದ್ರೆ ಅವನ ಶರೀರದಿಂದ ಬಹಳಷ್ಟು ಅಶುದ್ಧವಾದಂತಹ ಪದಾರ್ಥಗಳು ಯಾವಾಗ್ಲೂ ಬರ್ತಾ ಇರುತ್ತದೆ. ಮಲತ್ಯಾಗವನ್ನ ಯಾವಾಗ್ಲೂ ಅವ್ನು ಮಾಡ್ಬೇಕಾಗುವಂತಹ ಪರಿಸ್ಥಿತಿ. ಮತ್ತು ಕಾರುಷ ಅಂದ್ರೆ ಬಹಳಷ್ಟು ಹಸಿವನ್ನ ತಡ್ಕೊಳಕ್ಕಾಗೋದಿಲ್ಲ. ಆದ್ರೆ ಹಸಿವನ್ನ ತಡ್ಕೊಳಕ್ಕಾಗದೆ ಆಹಾರ ಸೇವನೆಯನ್ನ ಮಾಡಿದ್ರೆ ಮತ್ತೆ ಮಲತ್ಯಾಗ, ಆ ರೀತಿಯಾದಂತಹ ಪರಿಸ್ಥಿತಿ. ಆವಾಗ ಇಂದ್ರ ಈ ಪ್ರದೇಶಕ್ಕೆ, ಅಂದ್ರೆ ಇವತ್ತಿನ ತಾಟಕವನ ಅಂತ ಏನಿದೆ ಆ ಪ್ರದೇಶಕ್ಕೆ ಇಂದ್ರ ಬಂದು ಸಾವಿರಾರು ವರ್ಷಗಳ ಕಾಲ ಅವನು ತಪಸ್ಸನ್ನ ಮಾಡ್ತಾನೆ. ಆ ತಪಸ್ಸಿನ ಬಲದಿಂದ ಅವನಿಗೆ ವಿಮೋಚನೆ ಆಗತ್ತೆ. ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡಿದ ನಂತರ ಆ ಇತರ ದೇವತೆಗಳು ಎಲ್ಲರೂ ಕೂಡ ಬಂದು ಗಂಗೆಯ ನೀರನ್ನ ಕಲಶದ ಮೂಲಕ ಅವನ ಮೇಲೆ ಸುರಿಸ್ತಾರೆ. ಅವನ ಮೈ ಮೇಲಿದ್ದಂತಹ ಎಲ್ಲ ಅಶುದ್ಧ ಪದಾರ್ಥಗಳನ್ನ ಆ ಭೂಮಿ ಸ್ವೀಕರಿಸ್ತಾಳೆ. ಮತ್ತು ಆ ಭೂಮಿಯೇ ಅವನಿಗೆ ಹಸಿವು ಏನಿತ್ತು ಅದನ್ನು ಕೂಡ ಆ ಭೂಮಿ ಸ್ವೀಕರಿಸ್ಬಿಡ್ತಾಳೆ. ಹಾಗೆ ರಾಮಾಯಣದಲ್ಲಿ ನಾವು ವರ್ಣನೆಯನ್ನ ನೋಡಿದ್ವಿ. ಆವಾಗ ಇಂದ್ರ ಏನ್ ಮಾಡ್ತಾನೆ ಎಂಬುದನ್ನ ಇವತ್ತು ನಾವು ಮುಂದುವರಿಸ್ತಾ ಇದ್ದೀವಿ. ನಿರ್ಮಲೋ ನಿಷ್ಕರುಷಶ್ಚ ಶುಚಿರಿಂದ್ರೋ ಯದಾಭವತ್ ದದೌ ದೇಶಸ್ಯ ಸುಪ್ರೀತೋ ವರಂ ಪ್ರಭುರ್ ಅನುತ್ತಮಂ. ನಿರ್ಮಲಃ, ಯಾವುದೇ ರೀತಿಯಾಗಿರ್ತಕ್ಕಂಥ ಅಶುದ್ಧ ಪದಾರ್ಥಗಳಿಲ್ಲದೆ, ನಿಷ್ಕರುಷಶ್ಚ, ಕರುಷ ಅಂದ್ರೆ ಹಸಿವು ಇಲ್ಲದೆ ಇರತಕ್ಕಂತಹ ಆ ಒಂದು ವರದಾನವನ್ನ ಏನು ಭೂಮಿಯ ಒಳಗೆ ಅವನಿಗೆ ಕೊಟ್ಲು, ಅದರಿಂದ ಅವನು ಕೂಡ ಒಂದು ವರದಾನವನ್ನ ಆ ಭೂಮಿಗೆ ಮಾಡ್ತಾನೆ. ಏನು ಅಂದ್ರೆ ತತಃ ದೇಶಸ್ಯ ಸುಪ್ರೀತಃ ವರಂ ಪ್ರಾದಾತ್ ಅನುತ್ತಮಂ. ಈ ಒಂದು ಪ್ರದೇಶದಲ್ಲಿ ಧನಧಾನ್ಯವಿರಲಿ ಅಥವಾ ಫಲ ಪುಷ್ಪವಿರಲಿ, ಎಲ್ಲಾ ರೀತಿಯಾಗಿರ್ತಕ್ಕಂತಹ ಸಮೃದ್ಧತೆ ಈ ಒಂದು ಪ್ರದೇಶದಲ್ಲಿ ಬರಲಿ ಎಂಬಂತಹ ಒಂದು ಅಪೂರ್ವವಾದಂತಹ ವರದಾನವನ್ನ ಇಂದ್ರ ಆ ಪ್ರದೇಶಕ್ಕೆ ಕೊಡ್ತಾನೆ. ಇಮೌ ಜನಪದೌ ಸ್ಫೀತೌ ಖ್ಯಾತಿಂ ಲೋಕೆ ಗಮಿಷ್ಯತಃ ಮಲದಾಶ್ಚ ಕರುಷಾಶ್ಚ ಮಮ ಅಂಗಮಲ ಧಾರಿಣೌ. ನನ್ನ ಶರೀರದಲ್ಲಿ ಯಾವ ಅಶುದ್ಧ ಪದಾರ್ಥಗಳಿತ್ತು ಎಲ್ಲವನ್ನೂ ಸ್ವೀಕರಿಸಿದ್ದಾಳೆ. ಆದ್ದರಿಂದ ಆ ಸಮೃದ್ಧವಾದಂತಹ ಒಂದು ಪರಿಸ್ಥಿತಿ ಈ ಭೂಮಿಯ ಮೇಲೆ ಬರಲಿ. ಮತ್ತು ಈ ಭೂಮಿಗೆ ಏನು ಹೆಸರಾಗತ್ತೆ ಅಂದ್ರೆ ಮಲದ ಮತ್ತು ಕರುಷ. ಆವಾಗ ದೇವತೆಗಳೆಲ್ಲರೂ ಕೂಡ ಸಾಧು ಸಾಧ್ವಿತಿತಂ ದೇವಾಹ ಪಾಕಶಾಸನಮಬ್ರುವನ್ ದೇಶಸ್ಯ ಪೂಜಾಂ ತಾಂ ದೃಷ್ಟ್ವಾ ಕೃತಾಂ ಶಕ್ರೇಣ ಧೀಮತ. ಶಕ್ರ ಅಂದ್ರೆ ಇಂದ್ರನಿಗೆ ಮತ್ತೊಂದು ಹೆಸರು, ಸಕ್ರೆ ಅಲ್ಲ, ಶಕ್ರಹ ಅಂದ್ರೆ ಇಂದ್ರನಿಗೆ ಮತ್ತೊಂದು ಹೆಸರು. ಆದ್ದರಿಂದ ಇತರ ದೇವತೆಗಳೆಲ್ಲರೂ ಕೂಡ ಇಂದ್ರನಿಗೆ ಸಾಧು 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 ಅಂತ ಹೇಳಿದ್ರು. ಏನಕ್ಕೆ ಅಂದ್ರೆ ನಾವ್ ಇದನ್ನ ನೆನೆ ಕೂಡ ಚರ್ಚೆ ಮಾಡ್ತಾ ಇದ್ವಿ. ಸಾಧು ಸಾಧು ಅಂತ ಯಾವಾಗ ಹೇಳ್ತೀವಿ ಅಂದ್ರೆ ಯಾವಾಗ ನಾವು ಯಾರ ಜೊತೆಗೆ ಬಹಳ ಸಂತೋಷವಾಗ್ತೀವಿ, ಯಾರ ಕೃತ್ಯಗಳಿಂದ ಯಾರ ಕೆಲಸದಿಂದ ಬಹಳ ಸಂತೋಷವಾಗ್ತೀವಿ, ಆವಾಗ ನಾವು ಆಂಗ್ಲ ಭಾಷೆಯಲ್ಲಿ ವೆರಿ ಗುಡ್ ಅಂತೀವಲ್ಲ, ಅದೇ ರೀತಿಯಲ್ಲಿ ಸಂಸ್ಕೃತದಲ್ಲಿ ಸಾಧು ಸಾಧು. ಅದರಿಂದ ಎಲ್ಲಾ ದೇವತೆಗಳು ಇಂದ್ರನನ್ನ ಕೊಂಡಾಡಿದ್ರು. ಏತೌ ಜನಪದೌ ಸ್ಫೀತೌ ದೀರ್ಘಕಾಲಂ ಅರಿಂದಮ ಮಲದಾಶ್ಚ ಕರುಷಾಶ್ಚ ಮುದಿತೌ ಧನಧಾನ್ಯತಃ. ಇಲ್ಲಿ ವಿಶ್ವಾಮಿತ್ರರು ಹೇಳ್ತಾ ಇದ್ದಾರೆ, ಈ ಎರಡೂ ಪ್ರದೇಶಗಳು ಮಲದ ಮತ್ತು ಕರುಷ ಎಂಬಂತಹ ಪ್ರದೇಶಗಳು ಸಾವಿರಾರು ವರ್ಷಗಳ ಕಾಲ ಧನಧಾನ್ಯದಿಂದ ಮತ್ತು ಧನಧಾನ್ಯತಃ ಅಂತ ಹೇಳ್ತಾ ಇದ್ದಾರೆ. ಧನಧಾನ್ಯದಿಂದ, ಫಲ ಪುಷ್ಪಾದಿಗಳಿಂದ ಮತ್ತು ಎಲ್ಲಾ ರೀತಿಯಾದಂತಹ ಪ್ರಾಕೃತಿಕ ಸೌಂದರ್ಯದಿಂದ ಸುಶೋಭಿಸ್ತಾ ಇತ್ತು ಈ ಪ್ರದೇಶಗಳು. ದೀರ್ಘಕಾಲಂ ಅರಿಂದಮ ಅಂತ ರಾಮನನ್ನ ಸಂಬೋಧಿಸ್ತಾ ಇದ್ದಾರೆ. ಅರಿಂದಮ ಅಂದ್ರೆ ಯಾರು ತನ್ನ ಅರಿಗಳನ್ನ ಅಂದ್ರೆ ಶತ್ರುಗಳನ್ನ ಗೆದ್ದಿರ್ತಾನೆ ಅವನು ಅರಿಂದಮ. ಆದ್ದರಿಂದ ಅದಾದ್ಮೇಲೆ ಏನಾಯ್ತು ಎಂಬುದಕ್ಕೆ ಈ ಒಂದು ವಿಷಯವನ್ನ ನಾವು ನಿನ್ನೆ ವರ್ಣಿಸ್ತಾ ಇದ್ವಿ. ಏನಾಯ್ತು ಅದಾದ ಮೇಲೆ ತಾಟಕೆಯ ಪ್ರವೇಶ ಇಲ್ಲಿ ಆಗ್ತದೆ. ಇದು ನಾನು ಹೇಳ್ತಾ ಇದ್ದ ಹಾಗೆ ರಾಮಾಯಣದ ಬಾಲಕಾಂಡದ 24ನೇ ಅಧ್ಯಾಯದ 25 ಮತ್ತು 26 ಶ್ಲೋಕಗಳು. ನೀವು ಬೇಕಾದ್ರೆ ನೋಡ್ಕೋಬಹುದು, ಇಲ್ಲ ಅಂದ್ರೆ ಇಲ್ಲೇ ನೋಡಿ. ಕಸ್ಯಚಿತ್ ವತ ಕಾಲಸ್ಯ ಯಕ್ಷಿ ವೈ ಕಾಮರೂಪಿಣಿ ಬಲಂ ನಾಗಸಹಸ್ರಸ್ಯ ಧಾರಯಂತಿ ತದಾಹ್ಯಭೂತ್. ಕಸ್ಯಚಿತ್ ಅಧ ಕಾಲಸ್ಯ, ಅಧ ಅಂದ್ರೆ ಅದಾದ ಮೇಲೆ, ಕಸ್ಯಚಿತ್ ಕಾಲಸ್ಯ ಸ್ವಲ್ಪ ಕಾಲ ಆದ್ಮೇಲೆ. ಇದನ್ನ ನಾವು ನೆನ್ನೆ ಚರ್ಚೆ ಮಾಡ್ತಾ ಇದ್ವಿ. ಏನಂದ್ರೆ ಕಾಲ ಎಂಬಂತಹ ಶಬ್ದ ಏನಿದೆ ಬಹಳ ಸಾಪೇಕ್ಷಿತವಾದಂತಹ ಶಬ್ದ, ವೆರಿ ರಿಲೇಟಿವ್ ಅಲ್ವಾ. ಇದನ್ನ ನಾವಾಗ ಎಷ್ಟೊಂದ್ಸತಿ ನೋಡಿದ್ದೀವಿ ಆಗ್ಲೇನೆ. ಪ್ರಭುಪಾದರು ಕೂಡ ತಮ್ಮ ಪುಸ್ತಕಗಳಲ್ಲಿ ಮತ್ತೆ ಬರೀತಾರೆ. ಬ್ರಹ್ಮ ವಿಮೋಹನ ಲೀಲೆಯ ಸಂಬಂಧದಲ್ಲಿ ವಿಶೇಷವಾಗಿ ಅವರು ಬರೀತಾರೆ. ಯಾವಾಗ ಬ್ರಹ್ಮ ಗೋಪ ಬಾಲಕರನ್ನ ಮತ್ತು ಹಸುಗಳನ್ನ ಕದೀತಾನೆ
ಮತ್ತು ಆ ಒಂದು ಗುಹೆಯಲ್ಲಿ ಅಡಗಿಸಿಟ್ಟಿರ್ತಾನೆ. ಅದಾದ್ಮೇಲೆ ಅವನ ಒಂದೇ ಕ್ಷಣದಲ್ಲಿ ವಾಪಸ್ ಬರ್ತಾನೆ. ಆದ್ರೆ ಆ ಒಂದು ಕ್ಷಣ ಎನ್ನುವುದು, ಅವನ ಒಂದು ಕ್ಷಣ ಅನ್ನುವುದು ಈ ಲೋಕದ ಸುಮಾರು 1 ವರ್ಷವಾಗ್ಬಿಟ್ಟಿರ್ತದೆ. ಆದ್ದರಿಂದ ಸಮಯ ಎಂಬುದು ಬಹಳ ಸಾಪೇಕ್ಷಿತ. ಸ್ವಲ್ಪ ಸಮಯದ ನಂತರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಆ ಸ್ವಲ್ಪ ಸಮಯ ಅನ್ನುವುದನ್ನ ನಾವು 100 ವರ್ಷಗಳು ಅಥವಾ 1000 ವರ್ಷಗಳು ಅಂತ ಇಟ್ಕೋಬಹುದು. ಅದಾದ್ಮೇಲೆ ಏನಾಯ್ತು ಅಂದ್ರೆ, ಯಕ್ಷಿ ಕಾಮರೂಪಿಣಿ. ಯಕ್ಷಿ, ಯಕ್ಷ ಕುಲಕ್ಕೆ ಸೇರಿದಂತಹವಳು. ಯಕ್ಷರು ಭೋಗಪ್ರಿಯರಾದರೂ ಕೂಡ ಅವರು ಧರ್ಮವನ್ನ ಬಿಟ್ಟಿದ್ದವರಂತೆ ಆಗಿರ್ಲಿಲ್ಲ, ಬಿಟ್ಟಿದ್ದವರು ಆಗಿರ್ಲಿಲ್ಲ. ಇಲ್ಲಿ ಒಂದು ಮುಖ್ಯವಾದಂತಹ ವಿಷಯ ಇಲ್ಲಿ ಬರ್ತಾ ಇದೆ. ದೇವತೆಗಳಿರಬಹುದು, ಗಂಧರ್ವರಿರಬಹುದು, ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ದೇವತೆಗಳು ಇರಬಹುದು. ದೇವತೆಗಳಲ್ಲಿ 33 ಕೋಟಿ ಹೆಸರುಗಳು ಇದೆ ಅಂತ ನಾವು ಕೇಳಿದ್ದೀವಿ ಅಲ್ವೇ? ಅದರಲ್ಲೂ ಬೇರೆ ಬೇರೆ ವಿಧವಾದಂತಹ ದೇವತೆಗಳು ಎಲ್ಲರೂ ಇರ್ತಾರೆ. ಗಂಧರ್ವರು, ಯಕ್ಷರು, ಇವರೆಲ್ಲ ಇರ್ತಾರೆ. ಸೊ ಯಕ್ಷರು ಯದ್ಯಪಿ ಅವರು ಭೋಗಪ್ರಿಯರು, ದೇವತೆಗಳು ಎಲ್ಲರೂ ಕೂಡ ಭೋಗಪ್ರಿಯರು ಅಲ್ವಾ? ಕೃಷ್ಣ ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಯಾರು ಪುಣ್ಯ ಕರ್ಮವನ್ನ ಹೆಚ್ಚಾಗಿ ಮಾಡ್ತಾರೆ ಅವರು ವಿಶೇಷವಾಗಿ ದೇವತೆಗಳ ಲೋಕಕ್ಕೆ, ಸ್ವರ್ಗ ಲೋಕಕ್ಕೆ ಹೋಗಬಹುದು. ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮ ಮನುಪ್ರಪನ್ನಾಹ ಗತಾಗತಂ ಕಾಮ ಕಾಮ ಲಭಂತೆ. 9ನೇ ಅಧ್ಯಾಯದ 22ನೇ ಶ್ಲೋಕ ಇದು. ಆದ್ರೆ ಆ ದೇವತೆಗಳ ಲೋಕದಲ್ಲಿ ಎಲ್ಲಿವರೆಗೆ ಅವ್ರು ಇರ್ಬೋದು ಅಂದ್ರೆ, ಅವರು ಕೇವಲ ತಮ್ಮ ಪುಣ್ಯ ಕರ್ಮವನ್ನ ಎಲ್ಲಿವರೆಗೂ ಕಳ್ಕೊಳ್ಳೋದಿಲ್ಲ, ಆ ಪುಣ್ಯ ಕರ್ಮದ ಫಲವನ್ನ ಎಲ್ಲಿವರೆಗೂ ಕಳ್ಕೊಳ್ಳೋದಿಲ್ಲ, ಅಲ್ಲಿವರೆಗೂ ಮಾತ್ರ ಅಲ್ಲಿ ಇರಬಹುದು. ಅದಾದ್ಮೇಲೆ ತಕ್ಷಣ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ, ಅದಾದ್ಮೇಲೆ ವಾಪಸ್ಸು ಈ ಲೋಕಕ್ಕೆ ಅವರು ಬರಲೇಬೇಕು. ಆದ್ದರಿಂದ ದೇವತೆಗಳ ಲೋಕಕ್ಕೆ ಹೋಗುವುದೇ ಎಲ್ಲರೂ ಭೋಗವನ್ನ ಮಾಡೋದಕ್ಕೆ. ಆದ್ದರಿಂದ ಭೋಗಪ್ರಿಯರಾಗಿರ್ತಾರೆ. ಆದ್ರೆ ದೇವತೆಗಳು ಧರ್ಮವನ್ನ ಬಿಟ್ಟಿರುವವರು ಆಗಿರುವುದಿಲ್ಲ. ಇದು ಬಹಳ ಮುಖ್ಯವಾದಂತಹ ವಿಷಯ. ಏನಕ್ಕೆ ಮುಖ್ಯವಾದಂತಹ ವಿಷಯ ಅಂತ ಕೇಳಿದ ಪಕ್ಷದಲ್ಲಿ, ದೇವತೆಗಳಿಗೂ ಅಸುರರಿಗೂ ಇರುವಂತಹ ಮುಖ್ಯ ವ್ಯತ್ಯಾಸವೇನು ಎಂಬುದನ್ನ ನಾವು ಅರ್ಥ ಮಾಡ್ಕೋಬೇಕು. ಏನಕ್ಕೆ ಅಂದ್ರೆ, ದೈವಾಸುರ ಸಂಪದ ವಿಭಾಗ ಯೋಗ ಅಂತ ಭಗವದ್ಗೀತೆಯ 16ನೇ ಅಧ್ಯಾಯದ ಹೆಸರು ಅಲ್ವಾ? ಅದರಲ್ಲಿ ಮುಖ್ಯವಾಗಿ ದೇವತೆಗಳ ಗುಣಗಳನ್ನ ಮತ್ತು ಅಸುರರ ಗುಣಗಳನ್ನ ಮತ್ತು ಹೇಗೆ ಮನುಷ್ಯರು ದೇವತೆಗಳ ಗುಣಗಳನ್ನ ನಾವು ಅಭ್ಯಾಸ ಮಾಡಬಹುದು ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಅದರಲ್ಲಿ ವಿಶೇಷವಾಗಿ ದೇವತೆಗಳ ಗುಣಗಳನ್ನ ವಿವರಿಸಬೇಕಾದ್ರೆ ಒಂದು ಮುಖ್ಯವಾದಂತಹ ಗುಣ ಯಾವ್ದ್ರ ಬಗ್ಗೆ ಶ್ರೀಲ ಪ್ರಭುಪಾದರು ಬರೀತಾರೆ ಅಂದ್ರೆ, ದೇರ್ ಅಲಿಜಿಯನ್ಸ್ ಟು ದ ಸುಪ್ರೀಂ ಪರ್ಸನಾಲಿಟಿ, ಟು ದ ಅಥಾರಿಟಿ ಆಫ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್ ಅಂತ ಬರೀತಾರೆ. ಅಲಿಜಿಯನ್ಸ್, ಅಲಿಜಿಯನ್ಸ್ ಅಂದ್ರೆ ಆಂಗ್ಲ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ಅದಕ್ಕೆ ನಿಷ್ಠೆ ಅಥವಾ ಪ್ರಾಮಾಣಿಕತೆ ಅಂತ ಹೇಳ್ಬೋದು. ಅಂದ್ರೆ ಭಗವಂತನ ಅಧಿಕಾರ ಏನಿದೆ ಅದರ ವಿರುದ್ಧ ಯಾವತ್ತೂ ದೇವತೆಗಳು ಹೋಗೋದಿಲ್ಲ. ಆದ್ರೆ ಅಸುರರು ಏನಿದ್ದಾರೆ ಅವರು ಭಗವಂತನ ಅಧಿಕಾರವನ್ನ, ಭಗವಂತನ ಆ ಒಂದು ಪರಮ ತತ್ವವನ್ನೇ ಒಪ್ಕೊಳ್ಳೋದಿಲ್ಲ. ಏನಕ್ಕೆ ಒಪ್ಕೊಳ್ಳೋದಿಲ್ಲ ಅಂದ್ರೆ, ಆ ತತ್ವವನ್ನ ಒಪ್ಕೊಂಡ್ಬಿಟ್ರೆ ನನ್ನ ಭೋಗಕ್ಕೆ ಬಹಳಷ್ಟು ಅಡಚಣೆಗಳು ಬರ್ತದೆ ಎಂಬುದಾಗಿ ಅವರು ನೆನಿತಾರೆ. ಆದ್ದರಿಂದ ಇಲ್ಲಿ ನಾವೇನ್ ನೋಡ್ತಾ ಇದ್ದೀವಿ ಅಂದ್ರೆ, ತಾಟಕೆ ವಸ್ತುತಃ ಒಬ್ಬ ಯಕ್ಷನ ಮಗಳು, ಕಾಮರೂಪಿಣಿ. ಯಾವುದೇ ಒಂದು ರೂಪವನ್ನ ತನ್ನ ಇಚ್ಛೆಯಂತೆ ಧರಿಸುವಂತಹ ಶಕ್ತಿಯನ್ನ ಉಳ್ಳುವಂತಹ ಒಂದು ಸಾಮರ್ಥ್ಯ ಅವಳಲ್ಲಿ ಇತ್ತು. ಬಲಂ ನಾಗ ಸಹಸ್ರಸ್ಯ, ನಾಗ ಅಂದ್ರೆ, ನಾಗಹ ಅಂದ್ರೆ ಆನೆ, ಸಹಸ್ರ ಅಂದ್ರೆ 1,000 ಆನೆಗಳ ಬಲವನ್ನ ಅವಳು ಉಳ್ಳುವಂತಳಾಗಿದ್ಲು. ಧಾರಯಂತಿ ತದಾಹಿ ಅಭೂತ್, ಆವಾಗ ಆ ರೀತಿಯಾಗಿರ್ತಕ್ಕಂಥ ಒಬ್ಬ ರಾಕ್ಷಸಿ ಆ ಪ್ರದೇಶಕ್ಕೆ ಅಂದ್ರೆ ಈ ಪ್ರದೇಶಕ್ಕೆ ಬಂದಳು. ಅವಳ ಹೆಸರೇನು? ತಾಟಕಾ ನಾಮ. ತಾಟಕಾ ನಾಮ, ಅವಳ ಹೆಸರು ತಾಟಕೆ. ಭದ್ರಂತೆ ಭಾರ್ಯಾ ಸುಂದಸ್ಯ ಧೀಮತಃ, ಅವಳು ಯಾರ ಪತ್ನಿ ಅಥವಾ ಯಾರ ಹೆಂಡತಿಯಾಗಿದ್ಲು ಅಂದ್ರೆ, ಸುಂದ ಎಂಬಂತಹ ಒಬ್ಬ ರಾಕ್ಷಸನ ಹೆಂಡತಿಯಾಗಿದ್ಲು. ದಯವಿಟ್ಟು ಎಲ್ಲರೂ ನಿಮ್ಮ ಡಿವೈಸ್ ಗಳನ್ನ ಮ್ಯೂಟ್ ಮಾಡ್ಕೋಬೇಕು. ಸುಂದನ ಹೆಂಡತಿ. ಮತ್ತು ಮಾರೀಚಃ ಯಸ್ಯಾಹ ಪುತ್ರಃ, ರಾಕ್ಷಸಃ ಮಾರೀಚಃ ಯಸ್ಯಾಹ ಪುತ್ರಃ, ಯಾರ ಮಗ ರಾಕ್ಷಸ ಮಾರೀಚನಾಗಿದ್ದಾನೆ ಅವಳೇ ತಾಟಕೆ. ಯಾಕೆಂದ್ರೆ ಮಾರೀಚ ಮತ್ತು ಸುಬಾಹುವಿನ ಬಗ್ಗೆ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಮುಖಾರವಿಂದದಿಂದಲೇ ದಶರಥನ ಆಸ್ಥಾನದಲ್ಲಿ ಆಗ್ಲೇ ಕೇಳಿದ್ದಾರೆ. ಮತ್ತು ಶಕ್ರ ಪರಾಕ್ರಮ,
ಶಕ್ರ ಪರಾಕ್ರಮ ಅಂದ್ರೆ ಇಂದ್ರನಿಗೆ ಸಮವಾಗಿರ್ತಕ್ಕಂತಹ ಶಕ್ತಿಯನ್ನ ಪರಾಕ್ರಮವನ್ನ ಕೂಡ ಇವಳು ಹೊಂದಿದ್ದಾಳೆ ಎಂಬಂತೆ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಕೊನೆಗೆ ಹೇಳ್ತಾರೆ ಭದ್ರಂತೆ. ಭದ್ರಂತೆ ಅಂದ್ರೆ ನೀನು ಸುರಕ್ಷಿತವಾಗಿರುವಂತ ಸಾಮಾನ್ಯವಾದಂತಹ ಅರ್ಥ. ಆದ್ರೆ ರಾಮನಿಗೆ ಆ ರೀತಿ ಅವರು ಹೇಳ್ತಾ ಇಲ್ಲ. ಅವ್ರು ಯಾವ ಅರ್ಥದಲ್ಲಿ ರಾಮನಿಗೆ ಈ ಭದ್ರಂತೆ ಎಂಬಂತಹ ಶಬ್ದವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಅಂದ್ರೆ, ಭದ್ರಂತೆ ಅಂದ್ರೆ ನೀನು ತಲೆ ಕೆಡಿಸ್ಕೋಬೇಕಾದಂತಹ ಅವಶ್ಯಕತೆ ಇಲ್ಲ. ಈ ತಾಟಕೆ ಎಂಬುವಂತವಳು ಸಮಸ್ತವಾದ ಇರತಕ್ಕಂತಹ ಜಗತ್ತಿಗೆ ಬಹಳ ಭಯಾನಕವಾದಂತಹ ರಾಕ್ಷಸಿ ಇರಬಹುದು. ಆದ್ರೆ ಅವಳಿಗೆ ಹೆದರ್ಕೊಂಡು ನೀನು ತಲೆ ಕೆಡಿಸ್ಕೊಳ್ಬೇಕಾದಂತಹ ಅವಶ್ಯಕತೆ ಇಲ್ಲ. ನೀನು ರಾಕ್ಷಸಿ ತಾಟಕೆಯನ್ನ ಕೊಲ್ಲೋದಕ್ಕೆ ಸಮಸ್ತವಾಗಿ ಸಂಪೂರ್ಣವಾಗಿ ಸಮರ್ಥನಾಗಿದ್ದೀಯಾ ಅಂತ ಅವರು ಅಲ್ಲಿ ಹೇಳ್ತಾ ಇದ್ದಾರೆ. ವೃತ್ತಬಾಹುರ್ ಮಹಾಶೀರ್ಷಃ ವಿಪುಲಾಸ್ಯ ತನುರ್ಮಹಾನ್ ರಾಕ್ಷಸೋ ಭೈರವಾಕಾರ ನಿತ್ಯಂ ತ್ರಾಸಯತೆ ಪ್ರಜಾಹ. ಮಾರೀಚನನ್ನ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ವೃತ್ತಬಾಹು ಸಾಮಾನ್ಯವಾಗಿ ಮಕ್ಕಳನ್ನ ವರ್ಣಿಸಿದ್ರೆ ಅದರಿಂದ ತಂದೆ ತಾಯಂದಿರ ಸ್ವಲ್ಪ ವರ್ಣನೆಯನ್ನು ಕೂಡ ನಾವು ಮಾಡ್ತೀವಿ. ಅಂದ್ರೆ ನಾವು ತಿಳ್ಕೊತೀವಿ. ಏನಕ್ಕೆ ಅಂದ್ರೆ ಇಂಥವರ ತಂದೆ ತಾಯಿಯವರು ಅದು ಎರಡು ಸಕಾರಾತ್ಮಕವಾಗಿರಬಹುದು, ನಕಾರಾತ್ಮಕವಾಗಿ ಕೂಡ ಇರಬಹುದು. ಸಕಾರಾತ್ಮಕವಾಗಿ ಹೇಗೆ ಅಂದ್ರೆ ಯಾರೋ ತುಂಬಾ ಚೆನ್ನಾಗಿ ಓದ್ತಾರೆ ಅಂತ ಇಟ್ಕೊಳ್ಳಿ, ಅಥವಾ ಬಹಳ ತುಂಬಾ ಚೆನ್ನಾಗಿ ಯಾವುದೋ ಒಂದು ಸಾಧನೆಯನ್ನ ಮಾಡ್ತಾರೆ ಮಕ್ಕಳು. ಆವಾಗ ತಂದೆ ತಾಯಂದಿರು ಯಾರು ಅಂತ ಕೇಳ್ತಾರೆ. ಏನಕ್ಕೆ ಅಂದ್ರೆ ತಂದೆ ತಾಯಂದಿರು ಬಹಳಷ್ಟು ಕಷ್ಟಪಟ್ಟು ಈ ಮಕ್ಕಳನ್ನ ಬೆಳೆಸಿರಬೇಕು ಎಂಬುವಂತೆ. ಸೊ ಅದೇ ರೀತಿ ನಕಾರಾತ್ಮಕವಾಗಿಯೂ ಕೂಡ ವೀರಪ್ಪನ ಅವರ ತಂದೆ ತಾಯಿ ಯಾರು ಅಂತ ಕೂಡ ನಮಗೆ ಕುತೂಹಲ ಇರಬಹುದು. ಏಕೆಂದ್ರೆ ಅಷ್ಟೊಂದು ಜನರನ್ನ ಕೊಂದಿರತಕ್ಕಂತಹ, ಅಥವಾ ಒಸಾಮಾ ಬಿನ್ ಲ್ಯಾಡನ್ನ ತಂದೆ ತಾಯಂದಿರು ಯಾರು, ಆ ರೀತಿ. ಸೊ ಇಲ್ಲಿ ಮಾರೀಚನನ್ನ ಅವರು ವರ್ಣಿಸ್ತಾ ಇದ್ದಾರೆ. ಏನಂದ್ರೆ ವೃತ್ತ ಬಾಹು. ಬಾಹು ಅಂದ್ರೆ ಭುಜ. ಆ ಭುಜ ಹೇಗಿದೆ ಅಂದ್ರೆ ವೃತ್ತ ಅಂದ್ರೆ ಗುಂಡು ಗುಂಡಾಗಿದೆ. ಮತ್ತು ಮಹಾಶೀರ್ಷಃ ತಲೆ ಬಹಳ ಬೃಹದಾಕಾರವಾಗಿದೆ. ಮತ್ತು ವಿಪುಲಾಸ್ಯ ತನುಹು ಮಹಾನ್ ವಿಪುಲಾಸ್ಯ ತನುಹು ವಿಪುಲವಾದಂತಹ ಆ ಬೃಹದಾಕಾರವಾಗಿರತಕ್ಕಂತಹ ಶರೀರ. ತನುಹು ಅಂದ್ರೆ ಶರೀರ. ರಾಕ್ಷಸ ಭೈರವಾಕಾರ. ಆಕಾರ ಹೇಗಿತ್ತು ಅಂದ್ರೆ ಭೈರವ ಆಕಾರ ಅಂದ್ರೆ ಒಂದು ಎತ್ತಿನ ರೂಪದಲ್ಲಿ ಇದ್ದಂತಹ ಒಂದು ಆಕಾರ. ನಿತ್ಯಂ ಪ್ರಜಾಹ ತ್ರಾಸಯತೆ. ಪ್ರತಿ ದಿವಸ ಕೂಡ ಅವನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಪ್ರಜೆಗಳನ್ನ ಕಾಡ್ತಾ ಇದ್ದಾನೆ, ಪ್ರಜೆಗಳನ್ನ ಪೀಡಿಸ್ತಾ ಇದ್ದಾನೆ ಈ ಮಾರೀಚ. ಅಂತವನ ತಾಯಿ ಈ ತಾಟಕೆ. ಅಂದ್ರೆ ತಾಟಕೆ ಕೂಡ ಇದೇ ರೀತಿಯಾಗಿರ್ತಕ್ಕಂತಹ ಲಕ್ಷಣಗಳು ಇತ್ತು. ಯಾವ ಹೆಂಗಸನ್ನ ವರ್ಣಿಸ್ಬೇಕಾದ್ರೆ ಹೆಂಗಸು ಹೀಗಿರ್ಬೇಕು ಅಂತ ಕವಿಗಳೆಲ್ಲ ವರ್ಣಿಸ್ತಾರೆ. ಅದಕ್ಕೆ ತಕ್ಕ ವಿರುದ್ಧವಾಗಿ ತಾಟಕೆಯ ಶರೀರ ಇತ್ತು. ಅಂದ್ರೆ ವೃತ್ತಬಾಹು ಮಹಾಶೀರ್ಷಃ ವಿಪುಲಾಸ್ಯ ತನುಹು ಮಹಾನ್ ತನುಹು ಭೈರವಾಕಾರ. ಇದೆಲ್ಲವೂ ತಾಟಕೆಯಲ್ಲಿ ಇದ್ದಂತಹ ಲಕ್ಷಣಗಳು ಕೂಡ ಎಂಬಂತಾಗಿ ನಾವು ಅರ್ಥ ಮಾಡ್ಕೋತೀವಿ. ಇಮೌ ಜನಪದೌ ನಿತ್ಯಂ ವಿನಾಶಯತಿ ರಾಘವ ಮರದಾಂಶ್ಚ ಕರುಷಾಂಶ್ಚ ತಾಟಕ ದುಷ್ಟಚಾರಿಣಿ. ತಾಟಕೆ ಪ್ರತಿನಿತ್ಯ ಏನ್ ಮಾಡ್ತಾ ಇದ್ದಾಳೆ? ಈ ಮಲದ ಮತ್ತು ಕರುಷ ಎಂಬಂತಹ ಅತಿ ಪವಿತ್ರವಾಗಿರ್ತಕ್ಕಂತಹ ಸ್ಥಾನವನ್ನ ಪ್ರತಿ ದಿವಸ ಕೂಡ ಬಂದು ನಾಶ ಮಾಡ್ತಾ ಇದ್ದಾಳೆ. ವಿನಾಶಯತಿ ರಾಘವ. ಏನಕ್ಕೆ ಅಂದ್ರೆ ಅವಳು ದುಷ್ಟಚಾರಿಣಿ. ಇಲ್ಲಿಗೆ ಏನಕ್ಕೆ ಬರ್ತಾ ಇದ್ದಾಳೆ ಅವಳು ಎಂಬುದಕ್ಕೆ ಒಂದು ವಿಶೇಷವಾದಂತಹ ಕಥೆ ಇದೆ. ಇದನ್ನ ನಾವು ಮತ್ತೆ ನೋಡ್ತೀವಿ. ಆದ್ರೆ ನಾನ್ ನಿನ್ನೆ ಹೇಳ್ತಾ ಇದ್ದೆ ಏನಂದ್ರೆ ಕಾಳಿದಾಸ ತನ್ನ ರಘುವಂಶ ಎಂಬಂತಹ ಅದ್ಭುತವಾದಂತಹ ಮಹಾಕಾವ್ಯದಲ್ಲಿ ಈ ತಾಟಕೆಯ ಪ್ರಸಂಗವನ್ನ ಬಹಳ ಅದ್ಭುತವಾಗಿ ವರ್ಣಿಸಿದ್ದಾನೆ. ಅದರಲ್ಲಿ ಒಂದು ಶ್ಲೋಕದಲ್ಲಿ ಅವನು ಹೇಳ್ತಾನೆ, ಉದ್ಯತೈಕ ಭುಜಯಷ್ಟಿ ಮಾಯತೀಂ ಶ್ರೋಣಿಲಂಬಿ ಪುರುಷಾಂತರ ಮೇಖಲಾಂ ಅಂತ ಕಾಳಿದಾಸ ಹೇಳ್ತಾನೆ. ಉದ್ಯತೈಕ ಭುಜಯಷ್ಟಿ ಮಾಯತೀಂ ಶ್ರೋಣಿಲಂಬಿ ಪುರುಷಾಂತರ ಮೇಖಲಾಂ. ತಾಟಕೆಯನ್ನ ಬಹಳ ಚೆನ್ನಾಗಿ ವಿವರಿಸಿದ್ದಾನೆ. ಅವಳು ಬರ್ತಾ ಇದ್ರೆ ಅವಳು ಹೇಗೆ ಬರ್ತಾ ಇದ್ಲು, ಅವಳ ಭಯಾನಕವಾದಂತಹ ಆಕಾರ ಹೇಗಿತ್ತು ಎಂಬುದಾಗಿ ವಿವರಿಸ್ತಾ ಇದ್ದಾನೆ. ಅವಳು ಬರ್ತಾ ಇದ್ರೆ ಅವಳ ಸೊಂಟದ ಸುತ್ತಲೂ ಕೂಡ ನರಮಂಡಲಗಳು ಇರ್ತಾ ಇತ್ತಂತೆ. ನರಮಂಡಲಗಳು ಅಂದ್ರೆ ಪುರುಷರ ಅಥವಾ ಮನುಷ್ಯರ ನರಗಳು ಏನಿದೆ ಅದನ್ನ ಒಂದು ಉಡದಾರದ ತರಹ ಅವಳು ಹಾಕೊಂಡು ಬರ್ತಾ ಇದ್ಲಂತೆ.
ವಿಶೇಷವಾಗಿ ಈ ತಾಟಕೆಯ ಬಗ್ಗೆ ಹೇಳ್ಬೇಕಂದ್ರೆ ಅವಳ ಕಥೆ ಹೇಗ್ ಬರುತ್ತೆ, ಅವಳ ಹಿನ್ನೆಲೆಯನ್ನ ವಿವರಿಸ್ಬೇಕಾದ್ರೆ ವಾಲ್ಮೀಕಿ ಮುನಿಗಳು ಮುಂದಕ್ಕೆ ಕೂಡ ಹೇಳ್ತಾರೆ. ಆದ್ರೂ ಸಂಕ್ಷಿಪ್ತವಾಗಿ ಇವಾಗ ನಾನು ಹೇಳ್ತಾ ಇದ್ದೀನಿ. ಏನು ಅಂದ್ರೆ, ಈ ತಾಟಕೆ ಎಂಬುವಂತಹವಳು ಸುಕೇತು ಎಂಬಂತಹ ಒಬ್ಬ ಯಕ್ಷನ ಮಗನಾಗಿ ಹುಟ್ಟುತ್ತಾಳೆ. ಯದ್ಯಪಿ ಬಾಲ್ಯದಲ್ಲಿ ಬಹಳ ವಿನಮ್ರಳಾಗಿ ಅವಳು ಇರುತ್ತಾಳೆ. ಏನಕ್ಕೆ ಅಂದ್ರೆ, ಯಕ್ಷನ ಮಗಳು ಅವಳು. ನಾನು ಹೇಳಿದ ಹಾಗೆ ಯಕ್ಷರು ಭೋಗಪ್ರಿಯರಾದರೂ ಧರ್ಮವನ್ನ ತ್ಯಜಿಸಿದಂಥವರು ಆಗಿರ್ಲಿಲ್ಲ. ಆದ್ದರಿಂದ ಆ ಯಕ್ಷ ಸುಕೇತು ಎಂಬಂತಹ ಮಗಳಾಗಿ ಹುಟ್ಟಿದಂತಹ ತಾಟಕೆಗೆ ಕೂಡ ಆ ಸೌಂದರ್ಯದಲ್ಲಿ ಅಥವಾ ಶಿಕ್ಷಣದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಮ್ಮಿ ಆಗಿರ್ಲಿಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಕಡಿಮೆ ಯಾವುದೇ ರೀತಿಯಾದ ದೃಷ್ಟಿಯಿಂದ ಇರ್ಲಿಲ್ಲ. ಸೊ ತಾಟಕೆ ಬಹಳ ಉನ್ನತವಾದಂತಹ ಪರಿವಾರದಲ್ಲಿ ಹುಟ್ಟುತ್ತಾಳೆ. ಅವಳಿಗೆ ಯಾವಾಗ ಯುವತಿಯ ವಯಸ್ಸಾಗತ್ತೆ, ಆವಾಗ ಸುಂದ ಎಂಬಂತಹ ಒಬ್ಬ ರಾಕ್ಷಸರ ಪರಿವಾರದವರು, ಅವನ ತಂದೆಯ ಹೆಸರು ಜಂಭ ಅಂತ, ಆ ಜಂಬನ ಮಗನಾದಂತಹ ಸುಂದ ಅವಳ ಕೈಯನ್ನ ಹಿಡಿತಾಳೆ. ಇದು ಏನಕ್ಕೆ ಈ ರೀತಿಯಾದಂತಹ ಒಂದು ಮದುವೆ ಅಥವಾ ಒಂದು ಮ್ಯಾಚ್ ಮೇಕಿಂಗ್ ಅಂತ ಹೇಳ್ತೀವಲ್ಲ, ಅದೇನಕ್ಕೆ ಆಯಿತು ಎಂಬುದಾಗಿ ನಮ್ಮ ಹತ್ರ ಮಾಹಿತಿ ಇಲ್ಲ. ಏನಕ್ಕೆ ಅಂದ್ರೆ ರಾಮಾಯಣ ಅದನ್ನ ವಿವರಿಸೋದಿಲ್ಲ. ಯಕ್ಷನ ಮಗಳಾದಂತಹ ಅವಳನ್ನ ಸುಂದನ ಕೈಗೆ ಯಾಕೆ ಸುಕೇತು ಒಪ್ಪಿಸ್ತಾನೆ ಗೊತ್ತಿಲ್ಲ. ಆದ್ರೆ ಅವಳ ಮದುವೆ ಯಾವಾಗ ಆಗತ್ತೆ, ಆವಾಗ ಅವಳು ಹಾಳಾಗೋದಕ್ಕೆ ಆರಂಭವಾಗ್ತಾಳೆ. ಈ ಸುಂದ ಎಂಬಂತಹ ರಾಕ್ಷಸ ಯಾರಿದ್ದ, ಅವನಿಗೆ ಪ್ರತಿ ದಿವಸ ಏನ್ ಬೇಕಾಗಿತ್ತು ಅಂದ್ರೆ, ಪ್ರತಿ ದಿವಸ ಅವನ ಲಂಚ್ ಬಾಕ್ಸ್ ಅಥವಾ ಪ್ರತಿ ದಿವಸ ಅವನ ಆಹಾರ ಏನಾಗಿತ್ತು ಅಂದ್ರೆ, ಋಷಿಮುನಿಗಳೇ ಅವರ ಆಹಾರ ಆಗಿತ್ತಂತೆ. ಋಷಿಮುನಿಗಳ ಮಾಂಸ ಏನಿತ್ತು ಅದೇ ಅವನ ಆಹಾರವಾಗಿತ್ತು. ಆದ್ದರಿಂದ ಒಮ್ಮೆ ಏನ್ ಮಾಡ್ತಾನೆ ಅವನು ಅಂದ್ರೆ, ಅಗಸ್ತ್ಯಾಶ್ರಮಕ್ಕೂ ಬರ್ತಾನೆ. ಏನಕ್ಕೆ ಅಂದ್ರೆ, ಅಗಸ್ತ್ಯರನ್ನ ನಾನು ಕೊಲೆ ಮಾಡಿ ಅವರ ಮಾಂಸವನ್ನ ನಾನು ಸ್ವೀಕಾರ ಮಾಡಬೇಕು ಅಂತ ಬರ್ತಾನೆ. ಆದ್ರೆ ಅಗಸ್ತ್ಯರ ಅದ್ಭುತವಾದಂತಹ ಶಕ್ತಿಯ ಪರಿಚಯ ಇವನಿಗೆ ಇರಲಿಲ್ಲ. ಅಗಸ್ತ್ಯರು ಅವನನ್ನ ಕೇವಲ ಒಂದು ಮಂತ್ರದ ಬಲದಿಂದ ಅವನನ್ನ ಬೂದಿ ಬೂದಿಯಾಗಿ ಮಾಡಿಬಿಡ್ತಾರೆ. ಆವಾಗ ಆ ತಾಟಕೆಗೆ ಬಹಳ ಬಹಳ ಕೋಪ ಬರುತ್ತೆ. ಅಗಸ್ತ್ಯರ ವಿರುದ್ಧವಾಗಿ ಸಮಸ್ತವಾದ ಜೀವನವನ್ನೇ ನಾನು ಮುಡಿಪಾಗಿಡ್ತೀನಿ ಅಂತ ಒಂದು ದೊಡ್ಡ ಒಂದು ಸಂಕಲ್ಪವನ್ನ ಮಾಡ್ತಾಳೆ. ಬಹಳಷ್ಟು ಬಾರಿ ಅಗಸ್ತ್ಯರನ್ನ ಕೊಲ್ಲೋದಕ್ಕೆ ಪ್ರಯತ್ನವನ್ನ ಪಡ್ತಾಳೆ. ಆದ್ರೆ ಅವಳ ಪ್ರಯತ್ನವೆಲ್ಲವೂ ಕೂಡ ವಿಫಲವಾಗ್ಬಿಡ್ತದೆ. ಅಗಸ್ತ್ಯರು ವಿಶೇಷವಾಗಿ ರಾಮಾಯಣದಲ್ಲಿ ಇದು ಒಂದ್ ಕಡೆ ಬರುತ್ತೆ. ಯಾವಾಗ ರಾಮ, ಲಕ್ಷ್ಮಣ ಮತ್ತೆ ಸೀತೆ ಅರಣ್ಯವಾಸದಲ್ಲಿ ಅಗಸ್ತ್ಯಾಶ್ರಮಕ್ಕೆ ಹೋಗ್ತಾರೆ, ಅಲ್ಲಿ ವಾಲ್ಮೀಕಿ ಮುನಿಗಳು ವಿವರಿಸ್ತಾರೆ. ಅಗಸ್ತ್ಯಾಶ್ರಮದ ಒಂದು ಮುಖ್ಯವಾದಂತಹ ಧ್ಯೇಯ ಅಥವಾ ಅವರ ಲಕ್ಷ್ಯ ಆಗಿನ ಕಾಲದಲ್ಲಿ ಏನಾಗಿತ್ತು ಅಂದ್ರೆ, ಇವತ್ತು ಕೂಡ ಈ ರೀತಿಯಾದಂತಹ ಪರಿಸ್ಥಿತಿ ಇದೆ. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಮಧ್ಯದಲ್ಲಿ ಬಹಳಷ್ಟು ವ್ಯತ್ಯಾಸಗಳನ್ನ ನಾವು ನೋಡಬಹುದು. ಯದ್ಯಪಿ ಸಮಸ್ತವಾಗಿರ್ತಕ್ಕಂಥ ಭಾರತ ಒಂದು ಭೂಮಿಯಾಗಿ ಇವತ್ತು ಕೂಡ ಉಳ್ಕೊಂಡಿದೆ. ಅದು ಬಹಳ ಸಂತೋಷವಾದಂತಹ ವಿಷಯ. ಆದ್ದರಿಂದ ನಾವ್ ಯಾವಾಗ ಅಯೋಧ್ಯೆಗೆ ಹೋಗ್ಬೇಕು, ವೃಂದಾವನಕ್ಕೆ ಹೋಗ್ಬೇಕು, ಅಥವಾ ಬೇರೆ ಇತರ ಕಾಶಿ ಅಥವಾ ಋಷಿಕೇಶ, ಹರಿದ್ವಾರ ಎಲ್ಲ ಕಡೆ ಹೋಗ್ಬೇಕು, ನಾವೇನು ವೀಸಾ ಎಲ್ಲ ತಗೊಳ್ಳೋದು ಬೇಕಾಗಿಲ್ಲ. ಅದೇ ರೀತಿ ಅವರು ಕೂಡ ದಕ್ಷಿಣ ಭಾರತಕ್ಕೆ, ಶ್ರೀರಂಗಕ್ಕೆ, ಉಡುಪಿಗೆ ಬರ್ಬೇಕಾದ್ರೆ ಅವ್ರು ಯಾವುದೇ ರೀತಿಯಾಗಿರ್ತಕ್ಕಂತಹ ವೀಸಾವನ್ನ ತಗೊಳಕ್ಕೆ ಬೇಕಾಗಿಲ್ಲ. ಆದ್ರೂ ಕೂಡ ಬಹಳಷ್ಟು ವ್ಯತ್ಯಾಸಗಳನ್ನ ನೋಡಬಹುದು. ಸಂಸ್ಕೃತಿಯಲ್ಲಿ, ಭಾಷೆಗಳಲ್ಲಿ ಬಹಳಷ್ಟು ವ್ಯತ್ಯಾಸಗಳನ್ನ ನೋಡಬಹುದು. ಆಗಿನ ಕಾಲದಲ್ಲೂ ಕೂಡ, ರಾಮಾಯಣದ ಕಾಲದಲ್ಲೂ ಕೂಡ ಈ ರೀತಿಯಾದಂತಹ ಪರಿಸ್ಥಿತಿ ಇತ್ತು ಎಂಬುದಾಗಿ ರಾಮಾಯಣ ಹೇಳ್ತದೆ. ಏನಕ್ಕೆ ಅಂದ್ರೆ, ವಿಶೇಷವಾಗಿ ಆರ್ಯ ಸಂಸ್ಕೃತಿ ಎಂಬುವಂದನ್ನ ನಾವು ಆಗಿನ ಕಾಲದಲ್ಲಿ ಉತ್ತರ ಭಾರತದಲ್ಲಿ ನೋಡಬಹುದಾಗಿತ್ತು. ಇಲ್ಲಿದನ್ನ ಒಬ್ಬ ಆಚಾರ್ಯರು, ತಿಲಕ ಎಂಬಂತಹ ಆಚಾರ್ಯರು ಬರೀತಾರೆ. ಬಹಳ ವಿಶೇಷವಾಗಿ ಅವರು ಬರೀತಾರೆ. ಏನ್ ಬರೀತಾರೆ ಅಂದ್ರೆ, ಅಯೋಧ್ಯೆಯಲ್ಲಿ ನಾವು ವಿಶೇಷವಾಗಿ ಯಾವ ಸಂಸ್ಕೃತಿಯನ್ನ ನೋಡಬಹುದು ಅಂದ್ರೆ, ಆರ್ಯ ಸಂಸ್ಕೃತಿ ಅದನ್ನ ನೋಡಬಹುದು. ಮತ್ತು ಆಗಿನ ಕಾಲದ ಲಂಕೆಯಲ್ಲಿ ಯಾವ ಸಂಸ್ಕೃತಿಯನ್ನ ನೋಡಬಹುದು ಅಂದ್ರೆ, ಭೋಗ ಸಂಸ್ಕೃತಿಯನ್ನ ನೋಡಬಹುದು. ಈ ಎರಡೂ ಪ್ರದೇಶಗಳ ಮಧ್ಯದಲ್ಲಿ ಇದ್ದಂತಹ ಪ್ರದೇಶ ಕಿಷ್ಕಿಂಧ ಪ್ರದೇಶ, ಅಂದ್ರೆ ನಮ್ಮ ಕರ್ನಾಟಕದ ಪ್ರದೇಶ, ಹಂಪಿಯ ಪ್ರದೇಶ ಏನಿತ್ತು, ಅದರಲ್ಲಿ ಭೋಗ ಸಂಸ್ಕೃತಿಯೂ ಸಂಪೂರ್ಣವಾಗಿರ್ಲಿಲ್ಲ ಮತ್ತು ಆರ್ಯ ಸಂಸ್ಕೃತಿಯೂ ಸಂಪೂರ್ಣವಾಗಿ ಇರಲಿಲ್ಲ. ಎರಡರ ಮಧ್ಯದಲ್ಲಿದ್ದಂತಹ ಒಂದು ಪ್ರದೇಶ ಕಿಷ್ಕಿಂಧ ಪ್ರದೇಶ. ವಾನರ ಎಂಬಂತ ಶಬ್ದ ಏನಿದೆ, ವಾನರ ಅಂದ್ರೆ ಕಪಿ ಅಲ್ವಾ, ವಾನರ ಎಂಬಂತೆ ಕಪಿ.
ಆದ್ರೆ ಆ ವಾನರ ಎಂಬಂತ ಶಬ್ದಕ್ಕೆ ನಿಜವಾದ ಅರ್ಥ ಏನು ಯಾರಿಗಾರು ಗೊತ್ತಿದ್ಯಾ? ವಾನರ ಎಂಬಂತಹ ಶಬ್ದಕ್ಕೆ ನಿಜವಾದಂತಹ ಅರ್ಥ ಕಪಿ ಅಲ್ಲ. ಕಪಿ ಎಂಬಂತಹ ಅರ್ಥ ಇದ್ದೇ ಇದೆ, ಆದ್ರೆ ಅದಕ್ಕೆ ಬೇರೆ ಇನ್ನೊಂದು ಅರ್ಥ ಇದೆ, ನಿಜವಾದಂತಹ ಮೂಲ ಅರ್ಥ. ಯಾರಾದ್ರೂ ಹೇಳೋದಕ್ಕೆ ಬಯಸ್ತೀರಾ ಗೊತ್ತಿದ್ರೆ? ವಾನರ ಎಂಬಂತಹ ಶಬ್ದಕ್ಕೆ ಏನ್ ಅರ್ಥ ಯಾರಿಗಾರು ಗೊತ್ತಿದ್ಯಾ? ವನದಲ್ಲಿರುವ ನರ, ಕಾಡಿನಲ್ಲಿರುವ ಮನುಷ್ಯ. ಓಕೆ ಓಕೆ, ಒಳ್ಳೆ ಊಹೆಯನ್ನ ಮಾಡಿದ್ದಾರೆ ಯೋಗೀಶ್ ಪ್ರಭು ಅವರು. ಆದ್ರೆ ಅದು ಅರ್ಥ ಅಲ್ಲ. ಆದ್ರೆ ಈ ರೀತಿ ಊಹೆ ಮಾಡ್ಬೋದು. ಬೇರೆ ಯಾರಾದ್ರೂ ಊಹೆ ಮಾಡಕ್ಕೆ ಪ್ರಯತ್ನ ಪಡ್ತೀರಾ? ಇಷ್ಟಪಡ್ತೀರಾ? ಆಯ್ತು, ನಾನು ಹೇಳ್ತೀನಿ. ಅವರು ಸ್ವಲ್ಪ ನಿಕಟವಾಗಿ ಬಂದಿದ್ದಾರೆ. ನರ ಎಂಬಂತ ಶಬ್ದಕ್ಕೆ ಮನುಷ್ಯ ಅಂತ ಅರ್ಥ. ಸಂಸ್ಕೃತದಲ್ಲಿ ವಾ ಅಂದ್ರೆ ಪ್ರಶ್ನೆ ಕೇಳ್ತಾ ಇರೋದು, ನರಾನ ಅಂತ ಪ್ರಶ್ನೆ ಕೇಳ್ತಾ ಇರೋದು. ಅಂದ್ರೆ ಇವನು ಮನುಷ್ಯನಾ ಅಂದ್ರೆ ಮನುಷ್ಯನೋ ಅಥವಾ ಮೃಗವೋ ಎಂಬಂತೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ಕಿಷ್ಕಿಂಧ ಪ್ರದೇಶದಲ್ಲಿ ಯಾವ ಯಾವ ವಾನರರಿದ್ದರು ಅವರೆಲ್ಲರಲ್ಲೂ ಎಲ್ಲಾ ವಾನರರು ಒಂದೇ ಗುಂಪಿನಲ್ಲಿ ಇರ್ಲಿಲ್ಲ. ಎಲ್ಲಾ ವಾನರರು ಪ್ರವೃತ್ತಿ ಒಂದೇ ಪ್ರವೃತ್ತಿ ಆಗಿರ್ಲಿಲ್ಲ. ಅಂದ್ರೆ ಆಲ್ ಆಫ್ ದ ಮಂಕೀಸ್ ಡಿಂಟ್ ಬಿಲಾಂಗ್ ಟು ದ ಸೇಮ್ ಕ್ಯಾಟಗರಿ. ಇವಾಗ ಹನುಮಂತನಂತಹ ನಳನಂತಹ ನೀಳನಂತಹ ಜಾಂಬವಂತನಂತಹ ಕಪಿಗಳು ಅಥವಾ ವಾನರರು ಆ ಆರ್ಯ ಸಂಸ್ಕೃತಿಯನ್ನ ಪಾಲಿಸ್ತಾ ಇದ್ರು. ಅದೇ ರೀತಿ ವಾಲಿ ಎಂಬಂತಹ ಅಥವಾ ಸುಗ್ರೀವನಂತಹ ಅಥವಾ ಇತರ ವಾನರ ಜಾತಿಯವರು ಯಾರಿದ್ರು ಅವರೆಲ್ಲರೂ ಈ ಭೋಗ ಸಂಸ್ಕೃತಿಯನ್ನ ಅವರು ಪಾಲಿಸ್ತಾ ಇದ್ರು. ಆದ್ದರಿಂದ ಅಯೋಧ್ಯೆಯಲ್ಲಿ ಎಲ್ಲರೂ ಆರ್ಯ ಸಂಸ್ಕೃತಿಯನ್ನ ಪಾಲಿಸ್ತಾ ಇದ್ರೆ ಈ ಲಂಕೆಯಲ್ಲಿ ಎಲ್ಲರೂ ಕೂಡ ಭೋಗ ಸಂಸ್ಕೃತಿಯನ್ನ ಪಾಲಿಸ್ತಾ ಇದ್ರು. ಆ ಎರಡೂ ಪ್ರದೇಶಗಳ ಮಧ್ಯದಲ್ಲಿ ಇರ್ತಂತಹ ಆ ಕಿಷ್ಕಿಂಧ ಪ್ರದೇಶದಲ್ಲಿ ದೇವರ್ ನೈದರ್ ಹ್ಯೂಮನ್ ಬೀಯಿಂಗ್ಸ್ ನಾರ್ ಆನಿಮಲ್ಸ್. ಅಂದ್ರೆ ಅವರು ಭೋಗ ಸಂಸ್ಕೃತಿಯನ್ನು ಪಾಲಿಸ್ತಾ ಇದ್ರು ಕೆಲವರು, ಮತ್ತು ಈ ಇನ್ನು ಕೆಲವರು ವಜ್ರದಂತೆ ಇದ್ದಂತಹ ಕೆಲವು ವಾನರರು ಆ ಆರ್ಯ ಸಂಸ್ಕೃತಿಯಲ್ಲಿ ಇದ್ರು. ಸೊ ಇದನ್ನ ನಾನೇನಕ್ಕೆ ಹೇಳ್ತಾ ಇದ್ದೀನಿ ಇಲ್ಲಿ ಅಂದ್ರೆ, ನಾವ್ ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ? ಆ ತಾಟಕೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಆ ತಾಟಕೆ ಎಂಬುವಂತವಳು ಅವಳು ಅಗಸ್ತ್ಯರ ಮೇಲೆ ಯಾವ ಒಂದು ಅವಳಿಗೆ ಆ ಒಂದು ದ್ವೇಷವಿತ್ತು, ಆ ಅಗಸ್ತ್ಯರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಆ ಅಗಸ್ತ್ಯರು ವಿಶೇಷವಾಗಿ ಏನ್ ಮಾಡ್ಬೇಕು ಅಂತ ಇದ್ರು ಅಂದ್ರೆ, ಆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನ ಸಂಪೂರ್ಣವಾಗಿ ಸಮಸ್ತವಾದಂತಹ ಭಾರತವನ್ನ ಒಂದೇ ಸಂಸ್ಕೃತಿಯಲ್ಲಿ ಆರ್ಯ ಸಂಸ್ಕೃತಿಯಲ್ಲಿ ತರಬೇಕು ಅಂತ ಇದ್ರು ಎಂಬಂತೆ ಅಲ್ಲಿ ರಾಮಾಯಣದಲ್ಲಿ ಒಂದ್ ಕಡೆ ಬರುತ್ತೆ. ಆ ರೀತಿಯಾದಂತಹ ಒಂದು ದೂರದೃಷ್ಟಿ ಅವ್ರಿಗಿತ್ತಂತೆ. ಏನಕ್ಕೆ ಅಂದ್ರೆ ದಕ್ಷಿಣ ಹೋಗ್ತಾ ಇದ್ದ ಹಾಗೆ ಭೋಗ ಸಂಸ್ಕೃತಿ ಹೆಚ್ಚಾಗ್ತಾ ಇದೆ, ಆರ್ಯ ಸಂಸ್ಕೃತಿ ಕಡಿಮೆ ಆಗ್ತಾ ಇದೆ. ಉತ್ತರ ಭಾರತದಲ್ಲಿ ವಿಶೇಷವಾಗಿ ಆರ್ಯ ಸಂಸ್ಕೃತಿ ಕಾಣಿಸ್ಕೊಳ್ತಾ ಇದೆ. ಇದು ನಮಗೆ ಕೇಳೋದಕ್ಕೆ ಅಷ್ಟೊಂದು ಸುಖವಿಲ್ಲದೆ ಇರ್ಬೋದು, ಯಾಕೆಂದ್ರೆ ನಾವೆಲ್ಲ ದಕ್ಷಿಣ ಭಾರತೀಯರು. ಆದ್ರೂ ಕೂಡ ರಾಮಾಯಣದ ಪ್ರಕಾರ ಈ ರೀತಿ ಬರುತ್ತೆ. ಆದ್ದರಿಂದ ಸಮಸ್ತವಾದಂತಹ ಭಾರತವನ್ನ ಆರ್ಯ ಸಂಸ್ಕೃತಿಗೆ ತರಬೇಕು ಅಂತ ಅಗಸ್ತ್ಯರ ಒಂದು ನಿಲುವು, ಅಗಸ್ತ್ಯರ ಒಂದು ಪಣ ತೊಟ್ಟಿದ್ರು ಅವರು. ಆದ್ರೆ ಈ ತಾಟಕೆ ಎಂಬುವಂತವಳು ಅವರಿಗೆ ಬಹಳಷ್ಟು ಕಿರುಕುಳವನ್ನ ಕೊಡ್ತಾ ಇದ್ಲು. ಆದ್ರೆ ಅಗಸ್ತ್ಯರ ಶಕ್ತಿಯ ಮುಂದೆ ತಾಟಕೆಗೆ ನಿಲ್ಲೋದಕ್ಕೆ ಆಗಲಿಲ್ಲ. ತಾಟಕೆ ಅವಳಿಗೆ ಇಬ್ರು ಮಕ್ಕಳು ಇದ್ರು, ಗೊತ್ತಿದೆ ನಮ್ಗೆಲ್ಲ, ಮಾರೀಚ ಮತ್ತು ಸುಬಾಹು ಅಂತ. ತಾಟಕೆ ಮಾತ್ರವಲ್ಲ, ಆದ್ರೆ ಮಾರೀಚ ಮತ್ತು ಸುಬಾಹು ಕೂಡ ಆ ಅಗಸ್ತ್ಯರ ಮೇಲೆ ಬಹಳಷ್ಟು ಅಕೃತ್ಯಗಳನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಏನಾಗತ್ತೆ ಅಂದ್ರೆ, ಈ ತಾಟಕೆ ಅಗಸ್ತ್ಯರ ಮೇಲೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳೋಕೆ ಅವಳಿಂದ ಆಗೋದಿಲ್ಲ. ಆದ್ರಿಂದ ಅವಳೇನ್ ಮಾಡ್ತಾಳೆ ಅಂದ್ರೆ, ಯಾವ ಪ್ರದೇಶ ಅಗಸ್ತ್ಯರಿಗೆ ಬಹಳ ಪ್ರಿಯವಾದಂತಹ ಪ್ರದೇಶವಾಗಿರ್ತದೆ ಆ ಪ್ರದೇಶವನ್ನ ಆಕ್ರಮಿಸ್ಕೊಂಡ್ ಬಿಡ್ತಾಳೆ. ಏಕೆ ಅಂದ್ರೆ ಈ ಒಂದು ಪ್ರದೇಶ ಮಲದ ಮತ್ತು ಕರುಷ ಅಥವಾ ಈಗಿನ ತಾಟಕೆಯ ವನ ಏನಾಗಿದೆ, ಆ ಪ್ರದೇಶದಲ್ಲಿ ಕೇವಲ ಇಂದ್ರ ಮಾತ್ರ ತಪಸ್ಸನ್ನ ಮಾಡ್ಲಿಲ್ಲ. ಇಂದ್ರನಿಂದ ಆರಂಭ ಆಯ್ತು ಅಷ್ಟೇ, ಆದ್ರೆ ಸಾವಿರಾರು ಋಷಿಮುನಿಗಳು ಅಲ್ಲಿ ತಪಸ್ಸನ್ನ ಮಾಡಿದ್ದಾರೆ. ಆ ಸಾವಿರಾರು ಋಷಿಮುನಿಗಳ ಪೈಕಿಯಲ್ಲಿ ಅಗಸ್ತ್ಯರ ಹೆಸರು ಕೂಡ ಬರ್ತದೆ. ಅಗಸ್ತ್ಯರು ಅಲ್ಲಿ ಸಾವಿರಾರು ವರ್ಷಗಳ ಕಾಲ ಅಲ್ಲಿ ತಪಸ್ಸನ್ನ ಮಾಡಿರ್ತಾರೆ. ಅವರಿಗೆ ಅತ್ಯಂತ ಪ್ರಿಯವಾದಂತಹ ಮೆಚ್ಚುಗೆಯಲ್ಲಿದ್ದಂತಹ ಒಂದು ಸ್ಥಳ, ತಪಸ್ಸಿನ ಸ್ಥಳ, ತಪೋವನ ಅಂತ ನೀವು ಕರಿಬಹುದು, ಅದು ಈ ಮಲದ ಮತ್ತು ಕರುಷ ಎಂಬಂತಹ ಸ್ಥಳಗಳು. ಆದ್ದರಿಂದ ತಾಟಕೆ ಏನ್ ಮಾಡ್ತಾಳೆ, ಆಯ್ತು ಅಗಸ್ತ್ಯರ ಮೇಲೆ ನನ್ನ ಸೇಡನ್ನ ತೀರಿಸ್ಕೊಳಕ್ ಆಗ್ಲಿಲ್ಲ,
ಆದ್ರಿಂದ ನಾನೇನ್ ಮಾಡ್ತೀನಿ, ಅಗಸ್ತ್ಯರಿಗೆ ಪ್ರಿಯವಾದಂತಹ ಸ್ಥಳವನ್ನ ಆಕ್ರಮಿಸ್ಕೊಂಡ್ ಬಿಡ್ತೀನಿ ಅಲ್ವಾ. ಆಕ್ರಮಣಕಾರರು ಹೀಗೆ ತಾನೇ ಮಾಡೋದು. ಇವತ್ತು ಕೂಡ ನೋಡಿದ್ರೆ ನಾವೇನ್ ನೋಡ್ತೀವಿ ಅಂದ್ರೆ ಆಕ್ರಮಣಕಾರರ ಒಂದು ಯೋಜನೆ ಹೇಗಿರ್ತದೆ ಅಂದ್ರೆ, ಒಂದು ಪವಿತ್ರವಾದಂತಹ ಸ್ಥಳವನ್ನ ಅಪವಿತ್ರಗೊಳಿಸೋದು, ಅದಾದ್ಮೇಲೆ ಅಲ್ಲಿ ತಮ್ಮ ಜಾಂಡ, ತಮ್ಮ ಆ ಒಂದು ಬಾವುಟವನ್ನ ಏರ್ಸೋದು, ಅದಾದ್ಮೇಲೆ ಅಲ್ಲಿಗೆ ಹೋಗಿ ಅಲ್ಲಿದ್ದಂತಹ ಯಾರು ಯಾವ ನಿವಾಸಿಗಳಿರ್ತಾರೆ ಅವರ ಮನಸ್ಥೈರ್ಯವನ್ನ ಕೆಡಿಸೋದು. ಅಷ್ಟು ಮಾತ್ರ ಅಲ್ಲ, ಅವರನ್ನ ಮತಾಂತರಗೊಳಿಸೋದು, ಕನ್ವರ್ಟ್ ದೆಮ್. ಅದಾದ್ಮೇಲೆ ತಮ್ಮ ರಾಜ್ಯವನ್ನ ವಿಸ್ತರಿಸೋದು. ಇವತ್ತು ಕೂಡ ಅದೇ ಆಗ್ತಾ ಇರುತ್ತಾನೆ. ನಮ್ಮ ಭಾರತದ ಕಾಶ್ಮೀರ ಇವತ್ತು ಕಾಶ್ಮೀರ ಆಗಿ ಉಳ್ಕೊಂಡೇ ಇಲ್ಲ. ಇವತ್ತು ಭಾರತದ ಇಂಡಿಯನ್ ಮ್ಯಾಪ್ ಅಂತ ನೀವು ಗೂಗಲ್ ನಲ್ಲಿ ಹೊಡಿರಿ, ಕಾಶ್ಮೀರ, ನಾವು ಚಿಕ್ಕ ವಯಸ್ಸಿನಲ್ಲಿ ಕಾಶ್ಮೀರ ಅಂತ ಏನನ್ನ ಓದ್ತಾ ಇದ್ವಿ, ಪೂರ್ತಿ ಸಮಸ್ತವಾದ ಕಾಶ್ಮೀರ ಇವತ್ತು ಭಾರತದ ಒಂದು ಮ್ಯಾಪ್ ನಲ್ಲಿ ಇಲ್ವೇ ಇಲ್ಲ ಅಲ್ವಾ. POK ಆಮೇಲೆ ಚೈನಾ ಆಕ್ಯುಪೈ ಮಾಡ್ಕೊಂಡಿರೋದೆಲ್ಲ ಅದೆಲ್ಲ ಆ ರೀತಿ ಆಗ್ಬಿಟ್ಟಿದೆ. ಕಾಶ್ಮೀರಕ್ಕೆ ಇವತ್ತು ಹೋದ್ರೆ ಅದು ಭಾರತನೋ ಪಾಕಿಸ್ತಾನೋ ಅಂತಾನೋ ಗೊತ್ತಾಗೋದಿಲ್ಲ. ಹೆಚ್ಚು ಜನ ಅದು ಪಾಕಿಸ್ತಾನ ಅಂತಾನೆ ನಂಬ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಇತಿಹಾಸವನ್ನ ನೋಡಿದ್ರೆ ಭಾರತದ ಮೇಲೆ ಯಾರು ಯಾರು ಆಕ್ರಮಣವನ್ನ ಮಾಡಿದ್ದಾರೆ ಅವರೆಲ್ಲರೂ ಇದೇ ರೀತಿಯಾಗಿ ಮಾಡಿರತಕ್ಕಂತಹದ್ದು. ಯಾವುದೋ ಒಂದು ಪ್ರದೇಶದಿಂದ ಬರೋದು. ಏನಕ್ಕೆ ಅಂದ್ರೆ ಭಾರತದ ಬಗ್ಗೆ ಎಲ್ಲರಿಗೂ ಬಹಳ ಒಂದು ಒಳ್ಳೆಯ ಅಭಿಪ್ರಾಯವಿತ್ತು. 1000 ವರ್ಷಗಳ ಹಿಂದೆ, 500 ವರ್ಷಗಳ ಹಿಂದೆ ಎಲ್ಲರೂ ಕೂಡ ಇವತ್ತು ಹೇಗೆ ಎಲ್ಲರೂ ಅಮೆರಿಕಾಗ್ ಹೋಗ್ಬೇಕು ನಾನು ಅಂತ ಒದ್ದಾಡ್ತಾ ಇರ್ತಾರೆ, 500 ವರ್ಷಗಳ ಹಿಂದೆ, 1000 ವರ್ಷಗಳ ಹಿಂದೆ ಎಲ್ಲರೂ ಕೂಡ ಭಾರತಕ್ಕೆ ಬರಬೇಕು ಅಂತ ಎಲ್ಲರೂ ಓದಾಡ್ತಾ ಇದ್ರು. ಏನಕ್ಕೆ ಅಂದ್ರೆ ಭಾರತದಲ್ಲಿ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಭೌತಿಕ ಸಮೃದ್ಧಿ, ಆಧ್ಯಾತ್ಮಿಕ ಸಮೃದ್ಧಿ ಕೂಡ. ಅವರಿಗೆ ಆಧ್ಯಾತ್ಮಿಕ ಸಮೃದ್ಧಿ ಬೇಡದೇ ಇರಬಹುದು, ಆದ್ರೆ ಭೌತಿಕವಾದಂತಹ ದೃಷ್ಟಿಯಿಂದ ನೋಡಿದ್ರು ಕೂಡ ಭಾರತ ಎಲ್ಲದಕ್ಕಿಂತ ಸಮೃದ್ಧವಾದಂತಹ ದೇಶ ಎಂಬುದು ಎಲ್ಲರಿಗೂ ಗೊತ್ತಿತ್ತು. ಆದ್ರಿಂದ ಎಲ್ಲರೂ ಇಲ್ಲಿಗೆ ಬರಬೇಕು. ಆದ್ರೆ ಇಲ್ಲಿಗೆ ಬಂದ್ಬಿಟ್ಟು ಸುಮ್ನೆ ಇಲ್ಲಿ ಇರೋದು, ಇಲ್ಲಿ ವ್ಯವಸಾಯವನ್ನ ಮಾಡಿಕೊಂಡು ಅಥವಾ ಒಂದು ಬಿಸ್ನೆಸ್ ಮಾಡ್ಕೊಂಡು ಇರೋದಕ್ಕೆ ಯಾರು ಬರ್ಲಿಲ್ಲ. ಆ ರೀತಿ ಬರೀ ಆರಂಭಿಸಿದ್ರು ಅಷ್ಟೇನೆ. ಆದ್ರೆ ಇಲ್ಲಿ ಬಹಳಷ್ಟು ಅನಾಚಾರಗಳನ್ನ, ಅತ್ಯಾಚಾರಗಳನ್ನ ಅವರು ಮಾಡಿದ್ದಾರೆ. ಸೊ ಅದೇ ರೀತಿ ತಾಟಕೆ ಕೂಡ ಅಂತ ನಾವು ನೋಡಬಹುದು. ತಾಟಕೆ ಅವಳ ಮುಖ್ಯವಾದಂತ ಏನಾಗಿತ್ತು ಅಂದ್ರೆ, ಈ ಮಲದ ಮತ್ತು ಕರುಷ ಎಂಬಂತ ಪ್ರದೇಶದಲ್ಲಿ ಯಾವ ಋಷಿಮುನಿಗಳಿದ್ದಾರೆ ಅವರೆಲ್ಲರನ್ನ ಸಾಯಿಸೋದು ಅಥವಾ ಅವರೆಲ್ಲರನ್ನ ಆ ಪ್ರದೇಶದಿಂದ ಓಡಿಸೋದು ಎಂಬಂತಹ ಅವಳ ನಿಲುವಿತ್ತು. ಸಾ ಇಯಂ ಪಂಥಾನಮಾವೃತ್ಯ ವಸತ್ಯಧ್ಯರ್ಘ ಯೋಜನೆ ಅತೈವ ಚ ಗಂತವ್ಯಂ ತಾಟಕಾಯಾಹ ವನಂ ಯತಃ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ವಿಶ್ವಾಮಿತ್ರರು ಈ ಒಂದು ಪ್ರದೇಶದಲ್ಲಿ ಇಲ್ಲಿಂದ ಕೇವಲ 1.5 ಯೋಜನೆಯ ದೂರದಲ್ಲಿ ತಾಟಕೆ ಎಂಬುವಂತವಳು ವಾಸ ಮಾಡ್ತಾ ಇದ್ದಾಳೆ. ಅಧ್ಯರ್ಧ ಯೋಜನೆ ಅಂದ್ರೆ 1.5 ಯೋಜನೆ, 1.5 ಯೋಜನಾಸ್. 1 ಯೋಜನಾ ಅಂದ್ರೆ ಎಷ್ಟು ಮೈಲಿಗಳು ಅಂದ್ರೆ 8 ಮೈಲಿಗಳು. ಅದರಲ್ಲಿ ಅರ್ಧ ಅಂದ್ರೆ 4, ಅಂದ್ರೆ 12 ಮೈಲಿಗಳ ದೂರದಲ್ಲಿ ಇಲ್ಲಿಂದ ಆ ತಾಟಕೆ ಎಂಬುವಂತವಳು, 12 ಮೈಲಿ ಅಂದ್ರೆ ಸುಮಾರು 20 ಕಿಲೋಮೀಟರ್ ಆಗ್ಬೋದು ಅನ್ಸುತ್ತೆ. ಆದ್ರಿಂದ ಅಷ್ಟು ದೂರದಲ್ಲಿ ತಾಟಕೆ ಎಂಬುವಂತವಳು ನಿವಾಸ ಮಾಡ್ತಾ ಇದ್ದಾಳೆ. ಅತಏವಚ ಗಂತವ್ಯಂ ತಾಟಕಾಯಾಹ ವನಂ ಯತಃ. ಆದ್ರಿಂದ ಇದೇ ಕ್ಷಣ ನಾವೆಲ್ಲಿಗೆ ಹೋಗ್ಬೇಕು ಅಂದ್ರೆ, ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಹೇಳ್ತಾ ಇದ್ದಾರೆ, ಯಾವ ಪ್ರದೇಶದಲ್ಲಿ ಆ ತಾಟಕೆ ಎಂಬುವಂತವಳು ಇದ್ದಾಳೆ ಅಲ್ಲಿಗೆ ನಾವು ಇದೇ ಕ್ಷಣ ನಾವು ಪ್ರಸ್ಥಾನ ಮಾಡಬೇಕು. ಸ್ವಬಾಹುಬಲಂ ಆಶ್ರಿತ್ಯ ಜಹಿ ಇಮಾಂ ದುಷ್ಟಚಾರಿಣೀಂ ಮನ್ನಿಯೋಗಾದಿಮಂ ದೇಶಂ ಕುರು ನಿಷ್ಕಂಟಕಂ ಪುನಃ. ಮತ್ ನಿಯೋಗಾತ್ ಅಂದ್ರೆ ನನ್ನ ನಿಯೋಜನೆಯಂತೆ ನೀನೇನ್ ಮಾಡ್ಬೇಕು ಅಂದ್ರೆ, ನಿನ್ನ ಬಾಹುಗಳ ಒಂದು ಶಕ್ತಿಯಿಂದ, ಆ ಬಾಹುಗಳ ಶಕ್ತಿಯನ್ನ ಆಶ್ರಯಿಸೋದ್ರಿಂದ ನೀನೇನ್ ಮಾಡ್ಬೇಕು ಅಂದ್ರೆ ಈ ದುಷ್ಟಚರಿಣಿಯನ್ನ ನೀನು ಸಾಯಿಸ್ಬೇಕು, ಇವಳ ಸಂಹಾರವನ್ನ ನೀನು ಮಾಡಬೇಕು. ಮತ್ತೆ ಈ ಸ್ಥಳವನ್ನ ನಿಷ್ಕಂಟಕವಾಗಿ ನೀನು ಮಾಡಬೇಕು. ಕಂಟಕ ಅಂದ್ರೆ ಮುಳ್ಳು ಅಲ್ವಾ. ಮುಳ್ಳು ಯಾವ ಪ್ರದೇಶದಲ್ಲಿ ಇರ್ತದೆ ಅಲ್ಲಿ ನಾವು ಬರಿಗಾಲದಲ್ಲಿ ನಡೆಯೋದಕ್ಕೆ ಆಗೋದಿಲ್ಲ. ಸೊ ಅದೇ ರೀತಿಯಲ್ಲಿ ಈ ತಾಟಕೆ ಎಂಬುವಂತವಳು ಒಂದು ದೊಡ್ಡ ಮುಳ್ಳಾಗಿ ಎಲ್ಲಾ ಋಷಿಮುನಿಗಳನ್ನ ಕಾಡ್ತಾ ಇದ್ದಾಳೆ. ದಯವಿಟ್ಟು ಅವಳ ಸಂಹಾರವನ್ನ ನೀನು ಈಗ ಮಾಡು ಎಂಬಂತ ಹೇಳ್ತಾ ಇದ್ದಾರೆ. ನಹಿ ಕಷ್ಟಿದಿಮಂ ದೇಶಂ ಶಕ್ತೋ ಹಿ ಆಗಂತುಮೀದೃಶಂ ಯಕ್ಷಿಣ್ಯ ಘೋರಯ ರಾಮ ಉತ್ಸಾದಿತಂ ಅಸಹ್ಯಯ. ಅಸಹ್ಯ ಅಂತ ಕನ್ನಡದಲ್ಲಿ ಏನ್ ಶಬ್ದ ಇದೆ, ಅದು ಅರ್ಥದಲ್ಲಿ ನಿಜವಾಗ್ಲೂ ಏನ್ ಆಗ್ಬೇಕು ಅಂದ್ರೆ, ಸಹನೆ ಮಾಡ್ಕೊಳಕ್ಕಾಗದೆ ಇರೋದು ಅಸಹ್ಯ.
ಆದ್ರೆ ಸ್ವಲ್ಪ ಬೇರೆಯಾಗೆ ನಾವು ಕನ್ನಡದಲ್ಲಿ ಎಷ್ಟೊಂದ್ಸತಿ ಅದನ್ನ ಉಪಯೋಗಿಸ್ತೀವಿ, ಇರ್ಲಿ ಏನ್ ತೊಂದರೆ ಇಲ್ಲ. ಆದ್ರೆ ಈ ಯಾರನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಈ ಒಂದು ಪ್ರದೇಶದಲ್ಲಿ ಅಸಹ್ಯಳಾಗಿರ್ತಕ್ಕಂಥ ಈ ರಾಕ್ಷಸಿ, ಯಕ್ಷಿ ಮತ್ತು ಘೋರ ರೂಪವನ್ನ ತಾಳಿರ್ತಕ್ಕಂಥ ಈ ರಾಕ್ಷಸಿ ಈ ಒಂದು ಪ್ರದೇಶವನ್ನ ಹೇಗ್ ಮಾಡ್ಬಿಟ್ಟಿದ್ದಾಳೆ ಅಂದ್ರೆ, ಯಾವುದೇ ಪುಣ್ಯ ಪುರುಷರು ಋಷಿ ಮುನಿಗಳು ಇಲ್ಲಿಗೆ ಬರೋದಕ್ಕೆ ಹೆದರಿಕೆ ಆಗ್ಬಿಟ್ಟಿದೆ ಅವ್ರಿಗೆ, ಆ ರೀತಿ ಈ ಒಂದು ಪ್ರದೇಶವನ್ನ ಮಾಡ್ಬಿಟ್ಟಿದ್ದಾಳೆ. ಆದ್ದರಿಂದ ದಯವಿಟ್ಟು ಅವಳ ಸಂಹಾರವನ್ನ ಮಾಡು. ಏತತ್ತೆ ಸರ್ವಮಾಖ್ಯಾತಂ ಯಥೈತದ್ ದಾರುಣಂ ವನಂ ಯಕ್ಷ್ಯಾಚ ಉತ್ಸಾದಿತಂ ಸರ್ವಂ ಅದ್ಯಾಪಿ ನ ನಿವರ್ತತೆ. ಎಲ್ಲವನ್ನ ನಿನಗೆ ನಾನು ಇವಾಗ ಹೇಳಿದ್ದೀನಿ. ಈ ತಾಟಕೆಯ ಬಗ್ಗೆ ಎಲ್ಲವನ್ನ ನಾನು ನಿನಗೆ ಗೊತ್ತು ಮಾಡಿಸ್ಕೊಟ್ಟಿದ್ದೀನಿ. ಇನ್ಮೇಲಿಂದ ನೀನ್ ಏನ್ ಮಾಡ್ಬೇಕು ಅಂದ್ರೆ ಇವಳ ಒಂದು ಸಂಹಾರವನ್ನ ಮಾಡಬೇಕು. ಏನಕ್ಕೆ ಅಂದ್ರೆ ಈ ಪ್ರದೇಶವನ್ನ ಬಿಟ್ಟು ಹೋಗ್ತಾನೆ ಇಲ್ಲ ಇವಳು, ನ ನಿವರ್ತತೆ. ಈ ಪ್ರದೇಶವನ್ನ ಅವಳು ಬಿಟ್ಟು ಹೋಗುವಂತಹ ಸುಳಿವೇ ನಮಗೆ ಸಿಗ್ತಾ ಇಲ್ಲ. ಮತ್ತು ಎಲ್ಲಿವರೆಗೆ ಅವಳು ಈ ಪ್ರದೇಶದಲ್ಲಿ ಇರ್ತಾಳೆ ಅಲ್ಲಿವರೆಗೂ ಎಲ್ಲರಿಗೂ ಒಂದು ದೊಡ್ಡ ಕಂಟಕವಾಗಿ, ಒಂದು ದೊಡ್ಡ ಮುಳ್ಳಿನ ರೂಪದಲ್ಲಿ ಇದ್ದಾಳೆ. ಆದ್ದರಿಂದ ದಯವಿಟ್ಟು ಅವಳ ಸಂಹಾರವನ್ನ ಮಾಡು ಎಂಬಂತೆ ಇಲ್ಲಿ ವಿಶ್ವಾಮಿತ್ರರು ಹೇಳ್ತಾ ಇದ್ದಾರೆ. ಇದರೊಂದಿಗೆ 25ನೇ ಅಧ್ಯಾಯ ಮುಕ್ತಾಯವಾಗತ್ತೆ. 25ನೇ ಅಧ್ಯಾಯವನ್ನ ಇವಾಗ ಶುರು ಮಾಡ್ತಾ ಇದ್ದೀವಿ. ಅಥ ತಸ್ಯ ಅಪ್ರಮೇಯಸ್ಯ ಮುನೇರ್ವಚನಮುತ್ತಮಂ ಶುತ್ವಾ ಪುರುಷ ಶಾರ್ದೂಲಃ ಪ್ರತ್ಯುವಾಚ ಶುಭಾಂ ಗಿರಂ. ಆವಾಗ ಈ ರೀತಿಯಾದಂತ ಮಾತನ್ನ ಕೇಳಿ ರಾಮ ಪ್ರತಿನುಡಿ ಕೇಳ್ತಾನೆ. ಏನ್ ಹೇಳ್ತಾನೆ ಅಂದ್ರೆ, ಅಲ್ಪವೀರ್ಯ ಯದಾ ಯಕ್ಷಿ ಶ್ರೂಯತೆ ಮುನಿಪುಂಗವ ಕಥಂ ನಾಗಸಹಸ್ರಸ್ಯ ಧಾರಯತ್ಯಬಲಾ ಬಲಂ. ಬಹಳ ಮುಖ್ಯವಾದಂತಹ ಪ್ರಶ್ನೆಯನ್ನ ಇಲ್ಲಿ ರಾಮ ವಿಶ್ವಾಮಿತ್ರರಿಗೆ ಕೇಳ್ತಾ ಇದ್ದಾನೆ. ಯದ್ಯಪಿ ನೀವು ಏನಂತ ವರ್ಣಿಸ್ತಾ ಇದ್ದೀರಾ, ಇವಳು ಒಬ್ಬ ಸ್ತ್ರೀ ಅಂತ ವರ್ಣಿಸ್ತಾ ಇದ್ದೀರಾ, ಆದ್ರೂ ಕೂಡ ಈ ಸ್ತ್ರೀ ಅಂದ್ರೆ ಈ ಹೆಂಗಸಿಗೆ 1000 ಆನೆಗಳ ಬಲ ಇದೆ. ಅದ್ ಹೇಗ್ ತಾನೇ ಆಗೋದಕ್ಕೆ ಸಾಧ್ಯ? ಸಾಮಾನ್ಯವಾಗಿ ಸ್ತ್ರೀಯರು, ಹೆಂಗಸರು ಅವರು ಇದು ವೀಕರ್ ಆಫ್ ದ ಸೆಕ್ಸಸ್ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ, ಫೇರ್ ಸೆಕ್ಸ್ ಅಂತ ಹೇಳ್ತೀವಿ ಆಂಗ್ಲ ಭಾಷೆಯಲ್ಲಿ. ಅಂದ್ರೆ ಅವರು ಅಬಲೆಯರು. ಅಂದ್ರೆ ಪುರುಷರಿಗೆ ಕಂಪೇರ್ ಮಾಡಿ ನೋಡಿದ್ರೆ, ಹೋಲಿಸಿ ನೋಡಿದ್ರೆ, ಶಾರೀರಿಕವಾದಂತಹ ಬಲವನ್ನ ಹೋಲಿಸಿ ನೋಡಿದ್ರೆ ಹೆಂಗಸರು ಅಬಲೆಯರು ಅಂತಾನೆ ಹೇಳಬಹುದು. ಯಾಕೆಂದ್ರೆ ಶರೀರದ ದೃಷ್ಟಿಯಿಂದ ಅವರ ಬಲ ಹೆಚ್ಚಿನದು ಆಗಿರೋದಿಲ್ಲ. ಆದರೂ ಕೂಡ ಈ ತಾಟಕೆಗೆ 1000 ಆನೆಗಳ ಬಲ ಎಲ್ಲಿಂದ ತಾನೇ ಬರೋದಕ್ಕೆ ಸಾಧ್ಯ? ಭೀಮನ ಬಲ ಅದು ಅಲ್ವಾ? ಮಹಾಭಾರತದಲ್ಲೂ ನಾವು ನೋಡಿದ್ರೆ ಭೀಮನಿಗೆ 60,000 ಆನೆಗಳ ಶಕ್ತಿ ಇತ್ತು ಅಂತ ಮಹಾಭಾರತದಲ್ಲಿ ಒಂದು ಶ್ಲೋಕದಲ್ಲಿ ಬರ್ತದೆ. ಅದೇ ರೀತಿಯಲ್ಲಿ ದುಶ್ಯಾಸನ ಯಾವ ದ್ರೌಪದಿಯ ಆ ಒಂದು ಸೀರೆಯನ್ನ ಎಳಿತಾನೆ, ಆ ದುಶ್ಯಾಸನನಿಗೆ 10,000 ಆನೆಗಳ ಬಲವಿತ್ತಂತೆ. ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಆ ರೀತಿಯಾದಂತಹ ವ್ಯಾಖ್ಯಾನ ಬರ್ತದೆ. ಅದೇ ರೀತಿ ಇಲ್ಲಿ ಸಾವಿರ ಗಟ್ಟಲೆ ಆನೆಗಳ ಬಲ ಇದೆ ಅಂತ ಹೇಳ್ಬೇಕಾದ್ರೆ ಅಲ್ಲಿ ನಿಜವಾಗ್ಲೂ ಬಹಳ ಅದ್ಭುತವಾದಂತಹ ಶಕ್ತಿ ಇರಲೇಬೇಕು, ಇಲ್ಲವಾದ್ರೆ ನಮಗೆ ಅದು ಗೊತ್ತಾಗದೇ ಇಲ್ಲ. ಸೊ ಈ ತಾಟಕೆಗೆ ಅಷ್ಟೊಂದು ಶಕ್ತಿ ಇದೆ ಅಂದ್ರೆ ಯಾವ ಒಂದು ಕಾರಣದಿಂದ ಅಥವಾ ಎಲ್ಲಿಂದ ಆ ಶಕ್ತಿ ಬಂತು ಎಂಬುದಾಗಿ ಇಲ್ಲಿ ರಾಮ ಕೇಳ್ತಾ ಇದ್ದಾನೆ. ಇಲ್ಲಿ ನಾವು ನೋಡಬಹುದು, ಹೇಗೆ ನಾವು ಭಾಗವತದಲ್ಲಿ ಕೂಡ ನೋಡ್ತೀವಿ, ಬಹಳಷ್ಟು ಕಡೆಯಲ್ಲಿ ಬಹಳಷ್ಟು ಸ್ಥಳಗಳಲ್ಲಿ ಈ ಚರ್ಚೆ ಬರ್ತದೆ ಭಾಗವತದಲ್ಲಿ. ಏನಂದ್ರೆ ಶುಕಮುನಿಗಳು ಒಂದು ಸಣ್ಣ ವಿಷಯವನ್ನ ಹೇಳ್ತಾರೆ, ಇದು ನಿಜವಾಗಲೂ ಮುಖ್ಯವಾದಂತಹ ವಿಷಯ ಅಂತ ನಮಗ ಅನಿಸದೇ ಇರ್ಬೋದು ನಾವು ಅದನ್ನ ಓದಬೇಕಾದ್ರೆ. ಆದ್ರೆ ಮುಂದಕ್ಕೆ ಪರೀಕ್ಷಿತ ಮಹಾರಾಜರು ಆ ಸಣ್ಣದಾದಂತಹ ವಿಷಯವನ್ನ ಹಿಡಿದುಕೊಂಡು ಆ ಒಂದು ಬಹಳ ರೆಲೆವೆಂಟ್ ಅಂತ ಹೇಳ್ಬೋದು ಆಂಗ್ಲ ಭಾಷೆಯಲ್ಲಿ, ಬಹಳ ಅಲ್ಲಿ ಸಂದರ್ಭೋಚಿತವಾದಂತಹ ಮತ್ತೆ ಸಮಯೋಚಿತವಾದಂತಹ ಪ್ರಶ್ನೆಯನ್ನ ಅಲ್ಲಿ ಕೇಳ್ತಾರೆ. ಇದನ್ನ ನಾವು ನೋಡಿದ್ದೀವಿ ಬಹಳಷ್ಟು ಕಡೆ ಭಾಗವತದಲ್ಲಿ ನಾವು ನೋಡಬಹುದು ಅಲ್ವಾ. 6ನೇ ಸ್ಕಂದದಲ್ಲಿ ಆರಂಭದಲ್ಲಿ ನಾವು ನೋಡಿದ್ದೀವಿ ಅಲ್ವಾ. ಅದೇ ರೀತಿಯಲ್ಲಿ 4ನೇ ಸ್ಕಂದದಲ್ಲೂ ಕೂಡ ನಾವು ನೋಡಬಹುದು. ಈ ರೀತಿ ಬಹಳಷ್ಟು ಕಡೆ ನೋಡಬಹುದು. ಅದೇ ರೀತಿಯಲ್ಲಿ ಇಲ್ಲಿ ರಾಮಚಂದ್ರ ಎಷ್ಟು ಏಕಾಗ್ರತೆಯಿಂದ ಆ ಕಥೆಯನ್ನ ವಾಲ್ಮೀಕಿ ವಿಶ್ವಾಮಿತ್ರರಿಂದ ಕೇಳ್ತಾ ಇದ್ದಾನೆ ಅಂದ್ರೆ, ಒಂದು ಸಣ್ಣದಾದಂತಹ ವಿಷಯ ಅದು, ನಾಗ ಸಹಸ್ರಸ್ಯ ಅಂತ ಒಂದು ಶಬ್ದ ಬಂತು, ಅದನ್ನ ಇಟ್ಕೊಂಡು ರಾಮ ಇವಾಗ ಕೇಳ್ತಾ ಇದ್ದಾನೆ ಪ್ರಶ್ನೆ, ಹೇಗೆ ಅಷ್ಟೊಂದು ಶಕ್ತಿ ಈ ತಾಟಕೆಗೆ ಬಂದಿದೆ, ಯದ್ಯಪಿ ಅವಳು ಸ್ತ್ರೀ ಅಬಲೆ. ಅವಾಗ ವಿಶ್ವಾಮಿತ್ರರು ಹೇಳೋದಕ್ಕೆ ಆರಂಭಿಸ್ತಾರೆ. ಇತ್ಯುಕ್ತಂ ವಚನಂ ಶ್ರುತ್ವಾ ರಾಘವಸ್ಯ ಅಮಿತೋಜಸ ಹರ್ಷಯನ್ ಶ್ಲಕ್ಷ್ಣಯಾ ವಾಚ ಸ ಲಕ್ಷ್ಮಣಂ ಅರಿಂದಮಂ ವಿಶ್ವಾಮಿತ್ರ ಅಬ್ರವೀದ್ ವಾಕ್ಯಂ ಶೃಣುಯೇನ ಬಲೋತ್ಕಟ ವರದಾನ ಕೃತಂ ವೀರ್ಯಂ
ಧಾರಯತಿ ಅಬಲಾಬಲಂ. ವಿಶ್ವಾಮಿತ್ರರು ಪ್ರತ್ಯುತ್ತರವಾಗಿ ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ವಿಶ್ವಾಮಿತ್ರ ಅಬ್ರವೀತ್ ವಾಕ್ಯಂ ಶೃಣು ಏನ ಬಲೋತ್ಕಟ. ಯಾವ ಒಂದು ಕಾರಣದಿಂದ ಇವಳಿಗೆ ಅಷ್ಟೊಂದು ಬಲ ಬಂದಿದೆ ಅಂದ್ರೆ, ವರದಾನ ಕೃತಂ ವೀರ್ಯಂ, ಅವಳಿಗೆ ಒಂದು ವರದಾನ ಸಿಕ್ಕಿದೆ. ಆ ವರದಾನವನ್ನ ಧಾರಯತಿ, ಧರಿಸ್ತಾ ಇದ್ದಾಳೆ. ಅಂದ್ರೆ ಆ ವರದಾನದ ಬಲದಿಂದ ಇವಳಿಗೆ ಈ ರೀತಿಯಾಗಿರ್ತಕ್ಕಂತಹ ದೈಹಿಕ ಶಕ್ತಿ ಬಂದಿದೆ. ಪೂರ್ವಮಾಸೀತ್ ಮಹಾಯಕ್ಷ ಸುಕೇತುರ್ನಾಮ ವೀರ್ಯವಾನ್ ಅನಪತ್ಯ ಶುಭಾಚಾರ ಸಚತ್ತೇಪೆ ಮಹತ್ತಪಃ. ಪೂರ್ವದಲ್ಲಿ ಸುಕೇತು ಎಂಬಂತಹ ಯಕ್ಷ ಇದ್ದ, ಅವನಿಗೆ ಯಾವುದು ಮಕ್ಕಳಾಗಿರ್ಲಿಲ್ಲ. ಆದ್ದರಿಂದ ಬಹಳಷ್ಟು ತಪಸ್ಸನ್ನ ಮಾಡ್ದ. ಇದೆಲ್ಲ ನಾವಾಗ್ಲೇ ಕೇಳಿದೀವಿ. ಆದ್ರಿಂದ ಬೇಗ ಬೇಗ ಹೊರಟೋಗ್ತೀನಿ, ಈ ಅಧ್ಯಾಯವನ್ನ ಇವತ್ತು ಮುಗಿಸ್ಬಿಡ್ತೀನಿ. ಪಿತಾಮಹಸ್ತು ಸುಪ್ರೀತಃ ತಸ್ಯ ಯಕ್ಷಪತೆಸ್ತದಾ ಕನ್ಯಾರತ್ನಂ ತದೌ ರಾಮ ತಾಟಕಾಂ ನಾಮ ನಾಮತಃ. ಆದ್ದರಿಂದ 100 ವರ್ಷಗಳ ಕಾಲ ಇವನು ತಪಸ್ಸನ್ನ ಮಾಡಾದ ಮೇಲೆ, ಸುಕೇತು ಎಂಬಂತವನು ತಪಸ್ಸನ್ನ ಮಾಡಾದ ಮೇಲೆ, ಬ್ರಹ್ಮ ಅವನ ಮೇಲೆ ಸಂತುಷ್ಟನಾಗಿ ಒಂದು ವರದಾನವನ್ನ ಕೊಟ್ಟ. ಯಾವ ವರದಾನ ಅಂದ್ರೆ, ಕನ್ಯಾ ರತ್ನವನ್ನ, ಕನ್ಯೆಯರಲ್ಲಿ ರತ್ನಳಾಗಿದ್ದಂತಹ ಈ ಶೂಟ್ಪಣಕ್ಕೆ ಈ ತಾಟಕೆಯನ್ನ ಅವನಿಗೆ ಕೊಟ್ಟ. ದದೌ ನಾಗಸಹಸ್ರಸ್ಯ ಬಲಂ ಚಾಸ್ಯ ಪಿತಾಮಹ. ಆವಾಗಲೇನೆ ಬ್ರಹ್ಮ ಈ ಕನ್ಯಾ ರತ್ನನ್ನ ಅವನ ಮಗಳಾಗಿ ಕೊಟ್ಟಾಗ ಆ ಕ್ಷಣವೇನೆ ಏನಾಯ್ತು ಅಂದ್ರೆ, ಆ ಬ್ರಹ್ಮ ನಾಗಸಹಸ್ರಸ್ಯ ಅಂದ್ರೆ 1000 ಆನೆಗಳ ಬಲವನ್ನ ಅವಳ ದೇಹಕ್ಕೆ ನೀಡಿಬಿಟ್ಟ. ನತ್ವೇವ ಪುತ್ರಂ ಯಕ್ಷಾಯ ದದೌ ಬ್ರಹ್ಮ ಮಹಾಯಶಾಹ. ಮತ್ತು ಇನ್ನೊಂದೇನ್ ಮಾಡ್ದ ಅಂದ್ರೆ, ಯದ್ಯಪಿ ಸುಕೇತು ಕೇಳಿದ್ದು ಮಗನಿಗೆ ಮಗ ಬೇಕು ಅಂತ ಕೇಳ್ತಾ ಇದ್ದ. ಆದ್ರೆ ಬ್ರಹ್ಮ ಏನ್ ಮಾಡಿದ್ರು ಅಂದ್ರೆ, ಈ ತಾಟಕೆಯನ್ನ ಮಗಳಾಗಿ ಕೊಟ್ಬಿಟ್ಟ. ಮತ್ತು ಮಗನಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ವರವನ್ನ ಬ್ರಹ್ಮ ಈ ಯಕ್ಷನಿಗೆ ಅಂದ್ರೆ ಸುಕೇತುವಿಗೆ ಕೊಡಲಿಲ್ಲ. ತಾಂ ತು ಬಾಲಾಂ ವಿವರ್ಧಂತೀಂ ರೂಪ ಯೌವನಶಾಲಿನೀಂ ಜಂಭಪುತ್ರಾಯ ಸುಂದಾಯ ದದೌ ಭಾರ್ಯಾಂ ಯಶಸ್ವಿನಿ. ರೂಪದಿಂದ, ಯೌವನದಿಂದ, ಸೌಂದರ್ಯದಿಂದ ಸುಶೋಭಿಸ್ತಾ ಇದ್ದಂತಹ ಈ ತಾಟಕೆಯನ್ನ ಈ ಸುಕೇತು ಎಂಬುವಂತವನು ಜಂಭನ ಪುತ್ರನಾದಂತಹ ಸುಂದನಿಗೆ ಭಾರ್ಯ ಅಂದ್ರೆ ಹೆಂಡತಿಯ ರೂಪದಲ್ಲಿ ಕನ್ಯಾದಾನವನ್ನ ಮಾಡಿಬಿಟ್ಟ. ಅದೇ ರೀತಿ ಸಮಸ್ತವಾದಂತಹ ಕಥೆಯಲ್ಲಿ ಬರುತ್ತೆ. ಯಾವ ಕಥೆಯನ್ನ ನಾನಾಗ್ಲೇ ಹೇಳಿದ್ದೀನಿ, ಅಗಸ್ತ್ಯ ಮುನಿಗಳ ಬಗ್ಗೆ ನಾನು ಆ ಕಥೆಯನ್ನ ಹೇಳಿದೆ. ಅದು ಕೂಡ ಇಲ್ಲಿ ಬರುತ್ತೆ. ಅದರೆಲ್ಲ ನಾನು ಓದಕ್ ಹೋಗೋದಿಲ್ಲ. ಆದ್ರೆ ಅಗಸ್ತ್ಯ ಮುನಿಗಳ ಮೇಲೆ ವಿಶೇಷವಾಗಿ ಅವನು ಆಕ್ರಮಣವನ್ನ ಮಾಡ್ತಾನೆ. ಆ ಒಂದು ಶ್ಲೋಕದಲ್ಲಿ ಒಬ್ಬರು ಆಚಾರ್ಯರು ಬರೀತಾರೆ, ಅಗಸ್ತ್ಯ ಮುನಿಗಳು ವಿಶೇಷವಾಗಿ ಋಷಿ ಸಂಸ್ಕೃತಿಯನ್ನ ಪ್ರತಿನಿಧಿಸ್ತಾರೆ. ಮತ್ತು ಈ ಸುಂದ ಎಂಬಂತಹ ತಾಟಕೆಯ ಗಂಡ, ತಾಟಕೆಯ ಪತಿ ಯಾರಿದ್ದ, ಅವನು ರಾಕ್ಷಸರ ಸಂಸ್ಕೃತಿಯನ್ನ ಪ್ರತಿನಿಧಿಸ್ತಾನೆ. ಆದ್ದರಿಂದ ಋಷಿ ಸಂಸ್ಕೃತಿಯ ವಿರುದ್ಧ ಒಂದು ಚಳುವಳಿಯ ರೂಪದಲ್ಲಿ, ಒಂದು ಆಂದೋಲನದ ರೂಪದಲ್ಲಿ ಈ ಸುಂದ ಎಂಬುವಂತವನು ಬಹಳಷ್ಟು ಸಲ ಅಗಸ್ತ್ಯರ ಮೇಲೆ ಆಕ್ರಮಣವನ್ನ ಮಾಡ್ತಾನೆ. ಅದೆಲ್ಲವನ್ನ ಅಗಸ್ತ್ಯರು ಬಹಳಷ್ಟು ಸಲ ಸಹಿಸ್ಕೋತಾರೆ. ಆದ್ರೆ ಕೊನೆಗೆ ಅಗಸ್ತ್ಯರು ಅವನನ್ನ ಸಹಿಸ್ಕೊಳ್ಳಕ್ಕೆ ಆಗದೇನೆ ಅವನಿಗೆ ಒಂದು ಶಾಪವನ್ನ ಕೊಟ್ಟು ಅವನ ಮೃತ್ಯುಗೆ ಅವರು ಕಾರಣರಾಗ್ತಾರೆ. ಈ ಮೃತ್ಯು ಯಾವಾಗ ಆಯ್ತು, ತಾಟಕೆ, ಮಾರೀಚ ಮತ್ತು ಸುಬಾಹು 3 ಜನರಿಗೆ ಬಹಳ ದುಃಖ ಆಗತ್ತೆ. ಆದ್ರೆ ಕೇವಲ ದುಃಖ ಅಲ್ಲ, ಆ ದುಃಖ ಯಾವ ಒಂದು ರೂಪವನ್ನ ತಾಳತ್ತೆ ಅಂದ್ರೆ ಕೋಪದ ರೂಪವನ್ನ ತಾಳತ್ತೆ. ಮತ್ತು ಸೇಡು ತೀರಿಸ್ಬೇಕು ಅಂತ ಆ ರೂಪವನ್ನ ಅದು ತಾಳತ್ತೆ. ಆದ್ದರಿಂದ ಸಾ ಏಷಾ ಶಾಪಕೃತಾಮರ್ಷ, ಈ ಶಬ್ದವನ್ನ ಅಲ್ಲಿ ವಾಲ್ಮೀಕಿ ಮುನಿಗಳು ಉಪಯೋಗಿಸ್ತಾರೆ. ಶಾಪಕೃತಾಮರ್ಷ ಅಂದ್ರೆ ಶಾಪದಿಂದಾಗಿ ತಲೆ ಕೆಟ್ಟುವಳಂತೆ, ಅಂದ್ರೆ ಸಮಸ್ತವಾಗಿ ಎಲ್ಲ ಯಾವ ಒಂದು ವಿವೇಚನೆ ಅನ್ನೋದಿದೆ, ವಿವೇಕ ಅನ್ನೋದಿದೆ, ಅದೆಲ್ಲವನ್ನ ಕಳ್ಕೊಂಡ್ ಬಿಡ್ತಾಳೆ. ಏಕೆ ಅಂದ್ರೆ ಆ ಶಾಪ ಯಾವಾಗ ಬರುತ್ತೆ, ಆ ಶಾಪದ ಕಾರಣದಿಂದ ಎಲ್ಲಾ ವಿವೇಕವನ್ನ, ಎಲ್ಲಾ ವಿವೇಚನೆಯನ್ನ ಕಳ್ಕೊಂಡ್ ಬಿಡ್ತಾಳೆ ಈ ತಾಟಕೆ. ಆದ್ದರಿಂದ ದೇಶ ಮುತ್ಸಾದಯತ್ಯೇನಂ ಅಗಸ್ತ್ಯಾಚರಿತಂ ಶುಭಂ. ಅಂದ್ರೆ ದೇಶದಲ್ಲಿ, ಸಮಸ್ತವಾದಂತ ದೇಶದಲ್ಲಿ ಅಗಸ್ತ್ಯರಂತೆ ಯಾವ ಯಾವ ಋಷಿಮುನಿಗಳಿದ್ದಾರೆ ಅವರೆಲ್ಲರನ್ನು ನಾನು ಮುಗಿಸ್ಬಿಡ್ಬೇಕು, ಅವರೆಲ್ಲರನ್ನ ನಾನು ಇಲ್ಲದಂತೆ ನಾನು ಮಾಡಬೇಕು ಎಂಬುವಂತೆ ಅವಳು ಒಂದು ಸಂಕಲ್ಪವನ್ನ ಮಾಡ್ತಾಳೆ. ಅದಾದ್ಮೇಲೆ ಏನಾಗತ್ತೆ ಎಂಬುದನ್ನ ನಾವಾಗ್ಲೇ ನೋಡಿದ್ದೀವಿ. ನೃಶಂಸಂ ಅನೃಶಂಸಂ ವಾ
ಪ್ರಜಾರಕ್ಷಣ ಕಾರಣಾತ್ ಪಾತಕಂ ವಾ ಸದೋಷಂ ವಾ ಕರ್ತವ್ಯಂ ರಕ್ಷತಾ ಸದಾ. ಸೊ ಇಲ್ಲಿ ಒಂದು ಹೊಸ ಪ್ರಸಂಗ ಆರಂಭ ಆಗತ್ತೆ. ಏನು ಅಂದ್ರೆ, ವಿಶ್ವಾಮಿತ್ರರು ಇವಾಗ ತಾಟಕೆಯ ಬಗ್ಗೆ ಆಗ್ಲೇ ರಾಮನಿಗೆ ಹೇಳಿದ್ದಾರೆ. ಆದ್ರೆ ಇವಾಗ ವಿಶ್ವಾಮಿತ್ರರು ತಾಟಕೆಯನ್ನ ಏನಕ್ಕೆ ಕೊಲ್ಲಬೇಕು ಎನ್ನುವುದನ್ನ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ, ವಿಶ್ವಾಮಿತ್ರರಿಗೆ ರಾಮನಲ್ಲಿ ಇರ್ತಕ್ಕಂತಹ ಕರುಣಾ ಸ್ವಭಾವ, ಅವನಲ್ಲಿ ಇರ್ತಕ್ಕಂತಹ ಒಂದು ಮೃದು ಸ್ವಭಾವದ ಬಗ್ಗೆ ಅರಿವಿದೆ. ಏನಕ್ಕೆ ಅಂದ್ರೆ, ರಾಮ ಇವಾಗ ಯೋಚನೆ ಮಾಡ್ತಾ ಇದ್ದಾನೆ, ನನ್ನ ಸಮಸ್ತವಾದಂತಹ ಜೀವನದಲ್ಲಿ 12 ವರ್ಷಗಳ ಕಾಲದಲ್ಲಿ ಯಾವುದೇ ರಾಕ್ಷಸರ ಸಂಹಾರವನ್ನ ಮಾಡಿಲ್ಲ. ಮೊದಲನೆಯ ರಾಕ್ಷಸ ಯಾರ ಸಂಹಾರವನ್ನ ಮಾಡಬೇಕೋ ಅವನು ರಾಕ್ಷಸನು ಕೂಡ ಅಲ್ಲ, ರಾಕ್ಷಸಿ ಅವಳು, ಅಂದ್ರೆ ಹೆಂಗಸಳ ಸಂಹಾರವನ್ನ ನಾನು ಮಾಡಬೇಕು ಅಂತ ವಿಶ್ವಾಮಿತ್ರರು ಹೇಳ್ತಾ ಇದ್ದಾರೆ. ಇದು ಸರಿಯೋ ತಪ್ಪೋ ಎಂಬುದಾಗಿ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ ಯಾರು? ಶ್ರೀರಾಮಚಂದ್ರ. ಆದ್ದರಿಂದ ಶ್ರೀರಾಮಚಂದ್ರನಿಗೆ ಆ ವಿಶ್ವಾಸವನ್ನ, ಆತ್ಮವಿಶ್ವಾಸವನ್ನ ಕೊಡುವುದಕ್ಕೆ ಇಲ್ಲಿ ವಿಶ್ವಾಮಿತ್ರರು ಅವನಿಗೆ ಹೇಳ್ತಾ ಇದ್ದಾರೆ, ನೃಶಂಸಂ ಅನೃಶಂಸಂ ವಾ. ಯಾರಿಗೆ ಕರುಣೆ ಅನ್ನೋದು ಇರೋದಿಲ್ಲ, ಅನೃಶಂಸಂ ವಾ, ಅಥವಾ ಯಾರು ಮನುಷ್ಯನಾಗಿ ಇರ್ತಾನೆ, ಪ್ರಜಾರಕ್ಷಣ ಕಾರಣಾತ್ ಪಾತಕಂ ವಾ ಸದೋಷಂ ವಾ. ಪಾತಕಂ ಅಂದ್ರೆ ಯಾರು ಪಾಪಿಗಳಾಗಿರ್ತಾರೆ, ಸದೋಷಂ ವಾ ಯಾರನ್ನ ಕೊಲ್ಲೋದ್ರಿಂದ ನಮಗೆ ದೋಷ ಕೂಡ ಬರ್ಬೋದು. ಆದ್ರೆ ಪ್ರಜಾರಕ್ಷಣ ಕಾರಣಾತ್, ಪ್ರಜೆಗಳ ರಕ್ಷಣೆಯನ್ನ ಮಾಡೋದಕ್ಕೆ ರಾಜ ಈ ರೀತಿಯಾಗಿರ್ತಕ್ಕಂತಹ ಪುರುಷರಾಗಿರಲಿ ಅಥವಾ ಸ್ತ್ರೀಯರಾಗಿರಲಿ ಅವರನ್ನ ಕೊಲ್ಲೋದಕ್ಕೆ ಅವನು ಸಿದ್ಧನಾಗಿರ್ಬೇಕು. ಅವರು ನೃಶಂಸರಾಗಿರಬಹುದು, ಅನೃಶಂಸರು ಆಗಿರಬಹುದು. ಅಂದ್ರೆ ಅವರಿಗೆ ಕರುಣೆ ಇರಬಹುದು, ಕರುಣೆ ಇಲ್ಲದೆ ಇರಬಹುದು. ಯಾರನ್ನ ಕೊಲ್ಬೇಕು ಅಂತ ಇದ್ದೀವಿ ಅವ್ರನ್ನ ಹೇಳ್ತಾ ಇರೋದು. ಅದಾದ್ಮೇಲೆ ಪಾತಕರಾಗಿರ್ಬಹುದು, ಅವರು ಪಾಪಿಗಳಾಗಿರ್ಬೋದು, ಪಾಪವನ್ನ ಮಾಡದೇ ಇರುವಂತವ್ರಾಗಿರ್ಬಹುದು. ಅವರಲ್ಲಿ ದೋಷ ಇರಬಹುದು, ದೋಷವಿಲ್ಲದೆ ಇರಬಹುದು. ಅಂದ್ರೆ ಯಾವುದೋ ಕಾರಣಕ್ಕಾಗಿ ನಾವು ಆ ಪ್ರಜೆಗಳ ರಕ್ಷಣೆಗಾಗಿ ಒಬ್ಬ ರಾಕ್ಷಸನನ್ನಾಗ್ಲಿ ಅಥವಾ ಬೇರೆ ಯಾವುದೋ ಒಬ್ಬ ಕಂಟಕನಂತೆ ಇರುವಂತಹ ಒಬ್ಬ ಪುರುಷನನ್ನ ಕೊಲ್ಲೋದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ರೆ ಯಾವಾಗ ಪ್ರಜೆಗಳ ರಕ್ಷಣೆ ಎಂಬಂತಹ ಒಂದು ವಿಷಯ ಬರುತ್ತೆ, ಆವಾಗ ಈ ರೀತಿಯಾಗಿರ್ತಕ್ಕಂತಹ ಪರಿಸ್ಥಿತಿ ಇದ್ರೂ ಕೂಡ ನಾವು ಅವರ ವಿನಾಶವನ್ನ ಮಾಡಬೇಕಾಗ್ತದೆ. ಇದಕ್ಕೆ 2 ಪ್ರಮಾಣಗಳನ್ನ ಕೂಡ ವಿಶ್ವಾಮಿತ್ರರು ಅಲ್ಲಿ ಕೊಡ್ತಾರೆ. ರಾಜ್ಯಭಾರ ನಿಯುಕ್ತಾನಾಂ ಏಷ ಧರ್ಮ ಸನಾತನಃ ಅಧರ್ಮ್ಯಾಂ ಜಹಿ ಕಾಕುತ್ಸ್ಥ ಧರ್ಮೋ ಹಿ ಅಸ್ಯಾಂ ನ ವಿದ್ಯತೆ. ಅಸ್ಯಾಂ ಅಂದ್ರೆ ಇವಳಲ್ಲಿ ಧರ್ಮ ಎಂಬುದು ಲೇಷ ಮಾತ್ರದಲ್ಲೂ ಇಲ್ಲ. ಏನ್ ಅನ್ಕೋತಾ ಇರಬಹುದು, ಇವಳನ್ನ ಕೊಲ್ಲೋದ್ರಿಂದ ನಾನು ಒಂದು ದೊಡ್ಡ ಅಪಚಾರವನ್ನ ಮಾಡ್ತೀನಿ ಅಂತ. ಏನಕ್ಕೆ ಅಂದ್ರೆ, ಒಬ್ಬ ಹೆಂಗಸಳನ್ನ ನಾನು ಕೊಂದಂತಾಗತ್ತೆ ಅಂತ ನೀನು ಅನ್ಕೋತಾ ಇರಬಹುದು. ಆದ್ರೆ ಈ ತಾಟಕೆಯಲ್ಲಿ ಧರ್ಮ ಎಂಬುದು ಲೇಷ ಮಾತ್ರದಲ್ಲೂ ಇಲ್ಲ. ರಾಜ್ಯಭಾರ ನಿಯುಕ್ತಾನಾಂ ಏಷ ಧರ್ಮ ಸನಾತನಃ. ಯಾರು ರಾಜ್ಯ ಭಾರವನ್ನ ವಹಿಸ್ಕೊಂಡಿರ್ತಾರೆ, ರಾಜ್ಯವನ್ನ ಆಳ್ತಾ ಇರ್ತಾರೆ, ರಾಜ್ಯದ ಸಂರಕ್ಷಣೆಗಾಗಿ ಅವರು ಪಣವನ್ನ ತೊಟ್ಟಿರ್ತಾರೆ, ಅವರು ಈ ರೀತಿಯಾದಂತಹ ಧಾರ್ಮಿಕ ಕೆಲಸಗಳನ್ನ ಮಾಡುವುದರಿಂದ ಹಿಂಜರಿಯಬಾರದು. ಅಧರ್ಮ್ಯಾಂ ಜಹಿ ಕಾಕುತ್ಸ್ಥ. ಅಧರ್ಮದ ಒಂದು ಪ್ರತೀಕವಾಗಿರುವಂತಹ, ಅಧರ್ಮದ ಮೂರ್ತಿಮಾನ ಸ್ವರೂಪರಾಗಿರ್ತಕ್ಕಂತಹ ಈ ತಾಟಕೆಯ ಸಂಹಾರವನ್ನ ನೀನು ಮಾಡಲೇಬೇಕು. ಇವಾಗ 2 ಪ್ರಮಾಣಗಳನ್ನ ಕೊಡ್ತಾರೆ. ಹೇಗೆ ಪೂರ್ವದಲ್ಲೂ ಕೂಡ, ಹಿಂದೆ ಕೂಡ ಆ ಸ್ತ್ರೀಯರ ಹತ್ಯೆಯನ್ನ ಮಹಾನುಭಾವರು ಮಾಡಿದ್ದಾರೆ. ಶ್ರೂಯತೆ ಹಿ ಪುರಾ ಶಕ್ರಃ ವಿರೋಚನ ಸುತಾಂ ನೃಪ ಪೃಥಿವೀಂ ಹಂತುಂ ಇಚ್ಛಂತೀಂ ಮಂಥರಾಂ ಅಭ್ಯಸೂದಯತ್ ಅಂತ ಮೊದಲನೇ ಪ್ರಮಾಣ. ಇಂದ್ರಃ, ಶಕ್ರಃ ಅಂದ್ರೆ ಇಂದ್ರಃ. ಇಂದ್ರ ಹಿಂದೆ ಈ ವಿರೋಚನ ಎಂಬಂತಹ ಯಾವ ಒಬ್ಬ ರಾಕ್ಷಸ ಇದ್ದ, ಅವನ ಮಗಳಾಗಿದ್ದಂತಹ ಮಂಥರೆ, ಈ ಮಂಥರೆ ರಾಮಾಯಣದ ಮಂಥರೆ ಅಲ್ಲ ಅಲ್ವಾ, ಇವಳು ಬೇರೆ ಮಂಥರೆ. ಆ ವಿರೋಚನ ಎಂಬಂತಹ ಆ ರಾಕ್ಷಸ ರಾಜ ಯಾರಾಗಿದ್ದ, ಈ ವಿರೋಚನ ಯಾರು ಅಂದ್ರೆ ಬಲಿ ಮಹಾರಾಜರ ಪೂರ್ವಜರಾಗಿದ್ರು. ಬಲಿ ಮಹಾರಾಜರು ಯಾವಾಗ ರಾಕ್ಷಸರ ನಾಯಕರಾದ್ರು, ಅವರು ರಾಕ್ಷಸರ ನಾಯಕರಾಗೋದಕ್ಕಿಂತ ಮುಂಚೆ ರಾಕ್ಷಸರ ನಾಯಕರು ಯಾರಾಗಿದ್ರು ಅಂದ್ರೆ ಈ ವಿರೋಚನ ಎಂಬಂತಹ ಪುರುಷ ಅವನು ಆಗಿದ್ದ. ಸೊ ಈ ವಿರೋಚನನ ಮಗಳು ಯಾರಿದ್ಲು, ಮಂಥರೆ ಅಂತ, ಅವಳು ದೇವತೆಗಳಿಗೆ ಬಹಳಷ್ಟು ತೊಂದರೆಯನ್ನ ಕೊಡ್ತಾ ಇದ್ಲು. ಆದ್ದರಿಂದ ಈ ಇಂದ್ರ ಎಂಬುವನು ಏನ್ ಮಾಡದ ಅಂದ್ರೆ ಅವಳ ಹತ್ಯೆಯನ್ನ ಮಾಡಿಬಿಟ್ಟ.
ಆದ್ರೆ ಅವಳ ಸಂಹಾರವನ್ನ ಮಾಡೋದ್ರಿಂದ ಇಂದ್ರನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಶಾಪ ಬರಲಿಲ್ಲ, ಯಾವುದೇ ರೀತಿಯಾದಂತಹ ಒಂದು ಪ್ರತಿಫಲ, ನಕಾರಾತ್ಮಕವಾದಂತಹ ಪ್ರತಿಫಲ ಅವನಿಗೆ ಬರಲಿಲ್ಲ. ಇದು ಮೊದಲನೇ ಪ್ರಮಾಣವನ್ನ ವಿಶ್ವಾಮಿತ್ರರು ಕೊಡ್ತಾರೆ. ಎರಡನೇ ಪ್ರಮಾಣ ಏನು ಅಂದ್ರೆ, ಮುಖ್ಯವಾದಂತಹ ಪ್ರಮಾಣ, ವಿಷ್ಣುನಾಚ ಪುರಾರಾಮ ಭೃಗುಪತ್ನಿ ಪತಿವ್ರತ ಅನಿಂದ್ರಂ ಲೋಕಮಿಚ್ಛಂತಿ ಕಾವ್ಯಮಾತ ನಿಷೋದಿತ. ಎರಡನೇ ಪ್ರಮಾಣ ಸೀದಾ ವಿಷ್ಣುವಿಗೆ ಸಂಬಂಧಪಟ್ಟಂತೆ ಇರುವಂತಹದ್ದು. ಭೃಗುಪತ್ನಿ ಪತಿವ್ರತ, ಭೃಗುಪತ್ನಿಯಾದಂತಹ ಶುಕ್ರಾಚಾರ್ಯರ ತಾಯಿಯಾಗಿದ್ದಂತಹ, ಅವಳ ಹೆಸರು ಇಲ್ಲಿ ಕೊಟ್ಟಿಲ್ಲ, ಆದ್ರೆ ಶುಕ್ರಾಚಾರ್ಯರ ತಾಯಿ ಅಂದ್ರೆ ಶುಕ್ರಾಚಾರ್ಯರ ತಂದೆ ಯಾರು ಅಂದ್ರೆ ಭೃಗು ಮಹರ್ಷಿಗಳು. ಆ ಭೃಗು ಮಹರ್ಷಿಗಳ ಹೆಂಡತಿ ಯಾರಿದ್ಲು, ಭೃಗುಪತ್ನಿಯಾದಂಥವಳು, ಅವಳು ಒಂದ್ಸತಿ ಏನಾಗತ್ತೆ ಅಂದ್ರೆ, ಯಾವಾಗ ದೇವತೆಗಳು ಮತ್ತು ಅಸುರರ ಮಧ್ಯದಲ್ಲಿ ಬಹಳ ಭಯಂಕರವಾದಂತಹ ಯುದ್ಧ ಆಗ್ತಾ ಇರುತ್ತೆ, ಆವಾಗ ಎಲ್ಲಾ ಅಸುರರು ಕೂಡ ಬಂದು ಈ ಭೃಗುಪತ್ನಿಯಲ್ಲಿ ಅಂದ್ರೆ ಈ ಶುಕ್ರಾಚಾರ್ಯರ ತಾಯಿಯಲ್ಲಿ, ಯಾಕೆಂದ್ರೆ ಶುಕ್ರಾಚಾರ್ಯರು ಅಸುರರ ಗುರುಗಳು ಮತ್ತು ದೇವತೆಗಳ ಗುರುಗಳು ಬೃಹಸ್ಪತಿಗಳು. ಶುಕ್ರಾಚಾರ್ಯರ ತಾಯಿಯಲ್ಲಿ ಎಲ್ಲರೂ ಕೂಡ ನಿವೇದನೆಯನ್ನು ಮಾಡ್ತಾರೆ, ಏನಂದ್ರೆ ದೇವತೆಗಳಿಂದ ನಾವು ಬಹಳಷ್ಟು ಕಿರುಕುಳವನ್ನ ಅನುಭವಿಸ್ತಾ ಇದ್ದೀವಿ, ದಯವಿಟ್ಟು ನಮಗೆ ರಕ್ಷಣೆಯನ್ನ ನೀಡಿ ಅಂತ, ಸಂರಕ್ಷಣೆಯನ್ನ ನೀಡಿ ಅಂತ ಎಲ್ಲರೂ ಬಂದು ಇವಳಿಗೆ ಕೇಳ್ತಾರೆ. ಆವಾಗ ಈ ಶುಕ್ರಾಚಾರ್ಯರ ತಾಯಿ ಭೃಗುಪತ್ನಿ ಒಂದು ಬೃಹತ್ ವ್ರತವನ್ನ ತೊಡ್ತಾಳೆ. ಇಷ್ಟು ವರ್ಷಗಳ ತಾನ, ಈ ವರ್ಷಗಳ ಕಾಲ ನಾನು ಇಲ್ಲಿಂದ ಹೇಳೋದಿಲ್ಲ, ತಪಸ್ಸನ್ನ ಮಾಡ್ತೀನಿ. ಯಾರನ್ನ ಕುರಿತು ತಪಸ್ಸನ್ನ ಮಾಡ್ತೀನಿ ಅಂದ್ರೆ, ಶಿವನನ್ನ ಕುರಿತು ತಪಸ್ಸನ್ನ ಮಾಡ್ತೀನಿ ಅಂತ ಒಂದು ವ್ರತವನ್ನ ತೊಡ್ತಾಳೆ. ಎಲ್ಲಿಯವರೆಗೂ ಆ ವ್ರತವನ್ನ ತೊಟ್ಟಿರ್ತಾಳೆ ಅಲ್ಲಿಯವರೆಗೂ ಈ ದೇವತೆಗಳು ಏನೂ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ಅಸುರರು ಇನ್ನೇನು ದೇವತೆಗಳ ಮೇಲೆ ಆಕ್ರಮಣವನ್ನ ಮಾಡಿ ಆ ದೇವತೆಗಳ ಲೋಕವನ್ನ ಸಮಸ್ತವಾಗಿ ಗೆದ್ದು ಬಿಡ್ತಾರೆ ಎಂಬುವಂತಹ ಪರಿಸ್ಥಿತಿ ಯಾವಾಗ ಇರ್ತದೆ, ಆವಾಗ ವಿಷ್ಣು, ಸ್ವಯಂ ವಿಷ್ಣುವೇ ಅವತಾರವನ್ನ ತಾಳಿ ಆ ವಿಷ್ಣು ಬಂದು ಏನ್ ಮಾಡ್ತಾನೆ ಅಂದ್ರೆ, ಈ ಭೃಗುಪತ್ನಿಯ ಸಂಹಾರವನ್ನ ಮಾಡಿಬಿಡ್ತಾನೆ. ಇದು ಯಾವ ಪುರಾಣದಲ್ಲಿ ಇದೆ ಅಂದ್ರೆ, ಮತ್ಸ್ಯ ಪುರಾಣದಲ್ಲಿ ಇದೆ ಎಂಬಂತೆ ಗೋವಿಂದರಾಜರು ತಮ್ಮ ವ್ಯಾಖ್ಯಾನದಲ್ಲಿ ಇಲ್ಲಿ ಬರಿತಾ ಇದ್ದಾರೆ. ಆದ್ದರಿಂದ ಸ್ವಯಂ ವಿಷ್ಣುವೇ ಈ ರೀತಿಯಾದಂತಹ ಸ್ತ್ರೀ ಹತ್ಯೆಯನ್ನ ಮಾಡಿದ್ದಾನೆ. ಇಂದ್ರನೂ ಕೂಡ ಸ್ತ್ರೀ ಹತ್ಯೆಯನ್ನ ಮಾಡಿದ್ದಾನೆ. ಇಂದ್ರನಿಗಾಗಲಿ ವಿಷ್ಣುವಿಗಾಗಲಿ ಆ ರೀತಿಯಾದಂತಹ ಪಾಪಕರ್ಮ ಯಾವುದೂ ಬಂದಿಲ್ಲ. ಏಕೆ ಅಂದ್ರೆ, ಯಾವಾಗ ಪ್ರಜೆಗಳ ರಕ್ಷಣೆಯನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಬರ್ತದೆ, ಆವಾಗ ಸ್ತ್ರೀಯರ ಅಥವಾ ದುಷ್ಟ ಸ್ತ್ರೀಯರ ಅಥವಾ ರಾಕ್ಷಸಿಯರ ಹತ್ಯೆಯನ್ನ ಮಾಡುವುದಕ್ಕೂ ನಾವು ಹಿಂಜರಿಯಬಾರದು ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ಏತೈಹಿ ಅನ್ಯೈಶ್ಚ ಬಹುಭಿಃ ರಾಜಪುತ್ರೈಹಿ ಮಹಾತ್ಮಭಿಃ ಅಧರ್ಮ ಸಹಿತ ನಾರ್ಯಃ ಹತಾಹ ಪುರುಷ ಸತ್ತಮೈಹಿ. ಕೇವಲ ಇದೆರಡೇ ಪ್ರಮಾಣಗಳಲ್ಲ, ಇತಿಹಾಸದಲ್ಲಿ ಬಹಳಷ್ಟು ಇತರ ಪ್ರಮಾಣಗಳು ಕೂಡ ಮಹಾತ್ಮಭಿಃ, ಮಹಾತ್ಮರೇನೆ ಸ್ತ್ರೀಯರ ಹತ್ಯೆಯನ್ನ ಮಾಡಿದ್ದಾರೆ. ಸಾಮಾನ್ಯವಾದಂತಹ ಪರಿಸ್ಥಿತಿಯಲ್ಲಿ ಸ್ತ್ರೀಯರ ಹತ್ಯೆಯನ್ನ ಮಾಡಬಾರದು, ಆದರೆ ವಿಶೇಷವಾದಂತಹ ಲೋಕಕಂಟಕವಾದಂತಹ ಪರಿಸ್ಥಿತಿ ಇದ್ರೆ ಸ್ತ್ರೀಯರ ಹತ್ಯೆಯನ್ನ ಮಾಡಬಹುದು. ಅದಕ್ಕೆ ಶಾಸ್ತ್ರ ಅನುಮತಿಯನ್ನ ಕೊಡುತ್ತೆ. ತಸ್ಮಾದೇನಂ ಘೃಣಾಂ ತ್ಯಕ್ತ್ವಾ ಜಹಿ ಮಚ್ಚಾಸನಾತ್ ನೃಪ. ನನ್ನ ಶಾಸನೆಯ ಬಲದಿಂದ, ನನ್ನ ಒಂದು ಅಧಿಕಾರದ ಬಲದಿಂದ, ನನ್ನ ಆಜ್ಞೆಯ ಬಲದಿಂದ ಈ ರೀತಿಯಾದಂತಹ ಒಂದು ಕರುಣೆಯನ್ನ, ಸುಳ್ಳು ಅಥವಾ ಏನ್ ಹೇಳ್ಬೋದು, ಫಾಲ್ಸ್ ಕಂಪ್ಯಾಷನ್ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳ್ಬೋದು, ಸುಳ್ಳು ಕರುಣೆ ಅಂತ ಹೇಳ್ತಿರೋ ಗೊತ್ತಿಲ್ಲ ನನಗೆ ಕನ್ನಡದಲ್ಲಿ ಹೇಗೆ ಹೇಳೋದು ಅಂತ. ಆದ್ರೆ ಈ ರೀತಿಯಾದಂತಹ ಕರುಣೆಯನ್ನ ನೀನು ತ್ಯಜಿಸಿ ಈ ತಾಟಕೆಯ ಹತ್ಯವನ್ನ ದಯವಿಟ್ಟು ಮಾಡು ಎಂಬಂತೆ ಇಲ್ಲಿ ಹೇಳಿ ಈ ಅಧ್ಯಾಯವನ್ನ ಇಲ್ಲಿ ವಿಶ್ವಾಮಿತ್ರರು ಮುಗಿಸ್ತಾ ಇದ್ದಾರೆ. ಮುಂದಕ್ಕೆ ತಾಟಕೆಯ ಹತ್ಯೆ ಹೇಗಾಗತ್ತೆ, ಅಲ್ಲಿ ವಿಶೇಷವಾಗಿ ಕಂಬನ್ ತಮ್ಮ ತಮಿಳು ರಾಮಾಯಣದಲ್ಲಿ ಬಹಳ ಸುಂದರವಾಗಿ ಅವರು ವಿವರಿಸಿದ್ದಾರೆ, ಬಹಳ ಕಾವ್ಯಾತ್ಮಕವಾಗಿ ಅದನ್ನ ವಿವರಿಸಿದ್ದಾರೆ. ಅದನ್ನ ನಾವು ಮತ್ತೆ ಪ್ರಾಯಶಃ ಭಾನುವಾರ ಅಥವಾ ಸೋಮವಾರ ಅದರ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ಇವತ್ತು ಸ್ವಲ್ಪ ಜಾಸ್ತಿ ಸಮಯ ತೆಗೆದುಕೊಂಡೆ, 5 ನಿಮಿಷ ಹೆಚ್ಚಾಗಿ, ಯಾಕೆಂದ್ರೆ ಈ ಅಧ್ಯಾಯವನ್ನ ಸರ್ಗವನ್ನ ಮುಗಿಸ್ಬೇಕು ಅಂತ ಒಂದು ಉದ್ದೇಶದಿಂದ. ದಯವಿಟ್ಟು ಕ್ಷಮಿಸಿ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಇವಾಗ ಕೇಳಬಹುದು. ಇಲ್ಲವಾದಲ್ಲಿ ನಾವು ಮತ್ತೆ ಭಾನುವಾರ ಅಥವಾ ಸೋಮವಾರದಿಂದ ನಾವು ಮತ್ತೆ ನಮ್ಮ ಚರ್ಚೆಯನ್ನ ಮುಂದುವರಿಸ್ತೀವಿ. ಎಲ್ಲರಿಗೂ ಬಹಳಷ್ಟು ಧನ್ಯವಾದಗಳು. ಹರೇ ಕೃಷ್ಣ. ಸಾಧು ಸಾಧು ಪ್ರವಚನ ಸರ್ ಗುರುಜಿ.
ಧನ್ಯವಾದಗಳು ಮಾತಾಜಿ. ಯಾರಿಗಾರು ಏನಾದ್ರು ಪ್ರಶ್ನೆ ಇದೆಯಾ? ಆಯ್ತು, ನಾವು ಮತ್ತೆ ಹರೇ ಕೃಷ್ಣ ಪ್ರಭುರಿ. ಹೇಳಿ ಮಾತಾಜಿ. ಕಾಳಿದಾಸರ ಬಗ್ಗೆ ಹೇಳಿದ್ರಲ್ಲ, ಕಾಳಿದಾಸರು ಬರೆದಿರಂತ ಒಂದು ಕಾವ್ಯದಲ್ಲಿ ಈ ತಾಟಕಿ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ ಅಂತ, ಅಂದ್ರೆ ಪೂರ್ತಿ ರಾಮಾಯಣ ಅದ್ರಲ್ಲಿ ಹೇಳಿದಾರ ಪ್ರಭು? ಹೌದು. ಏನ್ ಪ್ರಭು ಅದ್ರ ಹೆಸರು? ಹರಿವಿಲಾಸನ? ಇಲ್ಲ ಇಲ್ಲ ಇಲ್ಲ, ಅದ್ರ ಹೆಸರು ರಘುವಂಶ ಅಂತ. ರಘು. ಹರಿವಿಲಾಸ ಅಲ್ಲ, ಹರಿವಿಲಾಸ ಎಂಬುದು ಸನಾತನ ಗೋಸ್ವಾಮಿಗಳು ಬರೆದಿರ್ತಕ್ಕಂತಹದ್ದು. ರಘುವಂಶ ಎಂಬಂತಹ ಕಾವ್ಯವನ್ನ ಕಾಳಿದಾಸ ಬರೆದಿದ್ದಾನೆ. ಆ ಕಾವ್ಯದಲ್ಲಿ ಎಲ್ಲವೂ ಕೂಡ ರಾಮಾಯಣಕ್ಕೆ, ವಾಲ್ಮೀಕಿ ರಾಮಾಯಣಕ್ಕೆ ಅನುಗುಣವಾಗಿ ಇಲ್ಲ. ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ಮುಂಚೆನೆ. ಇದರ ಬಗ್ಗೆ ನಾವು ತುಂಬಾ ಮುಂಚೆ ಒಂದ್ಸತಿ ಚರ್ಚೆಯನ್ನ ಮಾಡಿದ್ವಿ ಕೂಡ. ಯಾವಾಗ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರ ಜನ್ಮವಾಗತ್ತೆ, ಮತ್ತೆ ಆ ಪಾಯಸವನ್ನ ಯಾವ ಒಂದು ಅನುಪಾತದಲ್ಲಿ, ರೇಷ್ಯೋದಲ್ಲಿ ಆ ದಶರಥ ತನ್ನ 3 ಹೆಂಡತಿಯರಲ್ಲಿ ಅದನ್ನ ಹಂಚ್ತಾನೆ ಎಂಬುವಂತಹ ವಿಷಯದಲ್ಲಿ ಸ್ವಲ್ಪ ಭಿನ್ನ ಭಿನ್ನ ಅಭಿಪ್ರಾಯಗಳನ್ನ ಕಾಳಿದಾಸ ಕೊಡ್ತಾನೆ. ಆದ್ರೆ ನಾವು ಆ ಎಲ್ಲಾ ಪರಿಸ್ಥಿತಿಗಳಲ್ಲಿ ವಾಲ್ಮೀಕಿ ಮಹರ್ಷಿಗಳ ಆ ವಾಲ್ಮೀಕಿ ಮುನಿಗಳ ಆ ಒಂದು ವರ್ಣನೆಯನ್ನ ಮಾತ್ರ ಒಪ್ಕೋತೀವಿ. ಆದ್ರೆ ಒಂದಷ್ಟು ವಿಷಯಗಳಲ್ಲಿ ಕಾಳಿದಾಸ ಏನು ಅದ್ಭುತವಾಗಿ ವಿವರಿಸಿದ್ದಾನೆ ಅದನ್ನ ನಾವು ಅಲ್ಲಿಂದ ತಗೋಬಹುದು. ಅದರಿಂದ ಕಾಳಿದಾಸ ಯಾವ ಒಂದು ಕಾವ್ಯವನ್ನ ಬರೆದಿದ್ದಾನೆ ಅದಕ್ಕೆ ರಘುವಂಶ ಅಂತ ಹೆಸರು. ರಘುವಂಶ ಅದು ಸಂಸ್ಕೃತದಲ್ಲಿ 5 ಮುಖ್ಯವಾದಂತಹ ಕಾವ್ಯಗಳಿದೆ. ಇದ್ರ ಬಗ್ಗೆ ಕೂಡ ಹಿಂದೆ ಹೇಳಿದ್ದೆ, ಒಂದು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. 5 ಮಹಾಕಾವ್ಯಗಳು, ಪಂಚಮಹಾಕಾವ್ಯಗಳು ಅಂತ ಸಂಸ್ಕೃತದಲ್ಲಿದೆ. ಅದರಲ್ಲಿ ಕಾಳಿದಾಸನದು 2 ಕಾವ್ಯಗಳಿದೆ, ಕುಮಾರ ಸಂಭವ ಮತ್ತು 2ನೇದು ರಘುವಂಶ ಅಂತ. ಸೊ ಆ ರಘುವಂಶದಲ್ಲಿ ವಿಶೇಷವಾಗಿ ಕಾಳಿದಾಸ ಏನ್ ಮಾಡಿದ್ದಾನೆ ಅಂದ್ರೆ, ತನ್ನ ಈ ರಾಮನ ಪೂರ್ವಜರು ಯಾರಿದ್ರು, ಸೂರ್ಯವಂಶದಲ್ಲಿ ಬಂದಂತಹ, ಇಕ್ಷ್ವಾಕು ವಂಶದಲ್ಲಿ ಬಂದಂತಹ ಎಲ್ಲ ರಾಜ ಮಹಾರಾಜರು ಯಾರಿದ್ರು ಅವರ ಬಗ್ಗೆ ವಿಶೇಷವಾಗಿ ಅವನು ವರ್ಣಿಸಿದ್ದಾನೆ. ಆ ವಿವರವನ್ನ ನಾವು ವಾಲ್ಮೀಕಿ ರಾಮಾಯಣದಲ್ಲಿ ಅಷ್ಟು ಕಾಣೋದಿಲ್ಲ. ಇದೆಲ್ಲ ಪ್ರಾಯಶಃ ಕಾಳಿದಾಸ ಇತರ ಪುರಾಣಗಳಿಂದ ತೆಗೆದುಕೊಂಡು ತನ್ನದೇ ಆದಂತಹ ಕಾವ್ಯದ ರೂಪದಲ್ಲಿ ಬರೆದಿದ್ದಾನೆ. ಆದ್ರಿಂದ ಆ ಎಲ್ಲ ಅಂಶಗಳನ್ನ ನಾವು ತೆಗೆದುಕೋಬಹುದು. ಮತ್ತು ಕಾವ್ಯದ ದೃಷ್ಟಿಯಿಂದ ಬಹಳ ಅದ್ಭುತವಾಗಿ, ಸುಂದರವಾಗಿ, ಸಂಸ್ಕೃತ ಯಾರು ಗೊತ್ತಿರತ್ತೆ ಅವ್ರಿಗೆ ಗೊತ್ತಾಗತ್ತೆ, ಬಹಳ ಸುಂದರವಾಗಿ ಬರೆದಿದ್ದಾನೆ ಕಾಳಿದಾಸ. ಆದ್ರಿಂದ ಆ ಒಂದು ರಘುವಂಶದಲ್ಲಿ ತಾಟಕೆಯ ಪ್ರಸಂಗದಲ್ಲಿ ಈ ರೀತಿಯಾಗಿ ಬಹಳ ವಿಸ್ತಾರವಾಗಿ, ವಿಸ್ತೃತವಾಗಿ ಅವನು ವಿವರಿಸ್ತಾನೆ. ಅದನ್ನ ನಾವು ನೋಡ್ಬೋದು. ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆಯಾ ಯಾರಿಗಾದ್ರು? ಪ್ರಭು ಒಂದು ರಘುವಂಶ, ಕುಮಾರ ಸಂಭವ, ಇನ್ನ ಮಿಕ್ಕಿದ 3 ಯಾವ್ದು? ಮಿಕ್ಕಿದ 3 ಹೇಳ್ಬೇಕಲ್ಲ, ಕರೆಕ್ಟ್. ಮಿಕ್ಕಿದ 3 ಯಾವ್ದು ಅಂದ್ರೆ ಮಾಘನ ಕಿರಾಟಾರ್ಜುನ ಮತ್ತು ಶ್ರೀಹರ್ಷ ಎಂಬುವಂತವನು ನೈಷಧೀಯ ಚರಿತೆ ಅಂತ ಬರೆದಿದ್ದಾನೆ. ಇನ್ನೊಂದು 5ನೇದು ಶಿಶುಪಾಲವಧ. ಅದನ್ನ ಬರೆದಿರ್ತಕ್ಕಂಥವ್ರು ಯಾರು ಅಂತ ನನಗೆ ಇವಾಗ ಹೆಸರು ಮರ್ತೋಗ್ತಾ ಇದೆ. ಆ 5ನೇದು ಶಿಶುಪಾಲವಧ. ಸೊ 5 ಕಾವ್ಯಗಳು ಯಾವುದು ಅಂದ್ರೆ, ಮೊದಲನೇದು ರಘುವಂಶ, 2ನೇದು ಕುಮಾರ ಸಂಭವ, 3ನೇದು ಶಿಶುಪಾಲವಧ, 4ನೇದು ಕಿರಾಟಾರ್ಜುನೀಯ ಮತ್ತು 5ನೇದು ಈ ಹರ್ಷಚರಿತೆ, ನೈಷಧೀಯ ಚರಿತೆ. ಶ್ರೀಹರ್ಷ ಬಂದಿರತಕ್ಕಂತಹ ನೈಷಧೀಯ ಚರಿತೆ ಎಂಬಂತ 5 ಮಹಾಕಾವ್ಯಗಳಿದೆ. ಸಂಸ್ಕೃತದಲ್ಲಿ ಮತ್ತೊಂದು ಶ್ಲೋಕ ಕೂಡ ಇದೆ. ಏನ್ ಮಾತಾಜಿ? ಅದೊಂದೇನೋ ಅರ್ಜುನ ಅಂತ ಏನೋ ಹೇಳಿದ್ರಲ್ಲ, ಅದೊಂದು ಹೆಸರು ಕಿರಾತಾರ್ಜುನೀಯ. ಕಿರಾತಾರ್ಜುನೀಯ. ಕಿರಾತ ಅಂದ್ರೆ ಬೇಟೆಗಾರ ಅಂತ. ಓಕೆ ಓಕೆ. ಅಂದ್ರೆ ಅದೇ ಅರ್ಥ ಆಯ್ತಲ್ಲ. ಸೊ ಸಂಸ್ಕೃತದಲ್ಲಿ ಮತ್ತೊಂದು ಶ್ಲೋಕ ಇದೆ. 5 ಮುಖ್ಯವಾದಂತಹ ಕವಿಗಳು ಕೂಡ ಸಂಸ್ಕೃತದಲ್ಲಿ ಇದ್ದಾರೆ. ವ್ಯಾಸ ಮತ್ತೆ ವಾಲ್ಮೀಕಿ ಮಹರ್ಷಿಗಳನ್ನ ಬಿಟ್ಟು 5 ಮುಖ್ಯವಾದಂತಹ ಕವಿಗಳು. ಅವ್ರು ಯಾರು ಅಂದ್ರೆ ಅವರ ಒಂದೊಂದು ವೈಶಿಷ್ಟ್ಯವನ್ನ ಕೂಡ ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಉಪಮಾ ಕಾಳಿದಾಸಸ್ಯ ಭಾರವೇಹ ಅರ್ಥಗೌರವಂ ದಂಡಿನಃ ಪದಲಾಲಿತ್ಯಂ ಮಾಘೇ ಸಂತಿ ತ್ರಯೋಗುಣಾಹ ಅಂತ ಒಂದು ಶ್ಲೋಕ ಬರುತ್ತೆ. ಈ 4 ಕವಿಗಳು ಯಾರಿದ್ದಾರೆ ಇವರೆಲ್ಲರಲ್ಲೂ ನಾವು ಒಂದು ವಿಶೇಷವಾದಂತಹ ವಿಷಯವನ್ನ ನಾವು ನೋಡಬಹುದು. ಕಾಳಿದಾಸ, ಉಪಮಾ ಕಾಳಿದಾಸಸ್ಯ, ಉಪಮೆಗಳನ್ನ ಕೊಡೋದ್ರಲ್ಲಿ, ಮೆಟಫರ್ಸ್ ಅಂಡ್ ಸಿಮಿಲೀಸ್, ಅದರಲ್ಲಿ ಕಾಳಿದಾಸನನ್ನ ಯಾರು ಕೂಡ ಮೀರ್ಸೋದಕ್ಕೆ ಸಾಧ್ಯವಾಗೋದಿಲ್ಲ. 2ನೇದು ಭಾರವೇಹೆ ಅರ್ಥಗೌರವಂ. ಭಾರವಿ ಎಂಬಂತಹ ಮತ್ತೊಬ್ಬ ಅದ್ಭುತವಾದಂತಹ ಕವಿ ಸಂಸ್ಕೃತದಲ್ಲಿ. ಅವನು ಯಾವುದಕ್ಕೆ ಪ್ರಸಿದ್ಧನಾಗಿರ್ತಕ್ಕಂಥವನು ಅಂದ್ರೆ ಅರ್ಥಗೌರವ. ಅವನು ವಿಶೇಷವಾದಂತಹ ಅರ್ಥವನ್ನ ಅವನ ಶ್ಲೋಕಗಳಲ್ಲಿ ಗುಪ್ತವಾಗಿ ಅಡಗಿಟ್ಟಿರ್ತಾನೆ, ಗುಟ್ಟಾಗಿ ಅಡಗಿಸಿ ಇಟ್ಟಿರ್ತಾನೆ.
ಆದ್ರಿಂದ ಭಾರವಿಯ ಶ್ಲೋಕವನ್ನ ನೀವು ಓದಿದ್ರೆ ಈ ಅರ್ಥ ಅಂತ ನಿಮ್ಗೆ ಅನ್ನಿಸ್ಬೋದು, ಆದ್ರೆ ನಿಜವಾಗ್ಲೂ ಬೇರೆ ಯಾವುದೋ ಅರ್ಥ ಇರುತ್ತೆ ಅದಕ್ಕೆ ಆ ರೀತಿ. ಮತ್ತು ಭಾರವೇರ್ ಅರ್ಥಗೌರವಂ ಉಪಮಾ ಕಾಳಿದಾಸಸ್ಯ ಭಾರವೇರ್ ಅರ್ಥಗೌರವಂ ದಂಡಿನಃ ಪದಲಾಲಿತ್ಯಂ. ದಂಡಿ ಎಂಬಂತ ಮತ್ತೊಬ್ಬ ಕವಿ ಯಾರಿದ್ದಾನೆ, ಪದಲಾಲಿತ್ಯಂ. ಪದಲಾಲಿತ್ಯಂ ಅಂದ್ರೆ ಅವನು ಶಬ್ದಗಳ ಜೊತೆಗೆ ಆಟಾಡ್ತಾನೆ. ಅಲಂಕಾರದ ರೂಪದಲ್ಲಿ ನೋಡಿದ್ರೆ, ಅಲಂಕಾರದ ದೃಷ್ಟಿಯಿಂದ ನೋಡಿದ್ರೆ, ಶಬ್ದಾಲಂಕಾರ ಈ ರೂಪಾಲಂಕಾರ ಎಲ್ಲ ನೋಡಿದ್ರೆ, ಆ ದೃಷ್ಟಿಯಿಂದ ನೋಡಿದ್ರೆ ದಂಡಿ ಅವನನ್ನ ಮೀರಿಸೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಮಾಘೆ ಸಂತಿ ತ್ರಯೋ ಗುಣಾಹ. ಮಾಘ ಎಂಬಂತ ಕವಿ ಯಾರಿದ್ದಾನೆ ಅವನಲ್ಲಿ ಮೂರು ಗುಣಗಳನ್ನ, ಈ ಮೂರು ಗುಣಗಳ ಎರಕವನ್ನ, ಈ ಮೂರು ಗುಣಗಳ ಸಂಗಮವನ್ನ ನೀವು ನೋಡಬಹುದು. ಆದ್ರೆ ವಿಶೇಷವಾಗಿ ಇದನ್ನ ನಾನೇನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ರೀತಿಯಾದಂತಹ ಅಪೂರ್ವ ಅಂಶಗಳನ್ನ, ಸಂಸ್ಕೃತದಲ್ಲಿ ಇರತಕ್ಕಂತ ಅಪೂರ್ವ ಅಂಶಗಳನ್ನ ವಾಲ್ಮೀಕಿ ಮುನಿಗಳ ರಾಮಾಯಣದಲ್ಲಿ ಪ್ರತಿಯೊಂದು ಪುಟದಲ್ಲಿ, ಪ್ರತಿಯೊಂದು ಶಬ್ದದಲ್ಲಿ, ಪ್ರತಿಯೊಂದು ಅಕ್ಷರದಲ್ಲೂ ನೀವು ನೋಡಬಹುದು. ಅದೇ ರೀತಿ ವ್ಯಾಸರ ಭಾಗವತದಲ್ಲೂ ನೀವು ನೋಡಬಹುದು. ಅದರಿಂದ ಕಾಳಿದಾಸನ ಕಾವ್ಯಗಳಾಗಲಿ ಅಥವಾ ಭಾರವಿ, ಮಾಘ ಅವರ ಕಾವ್ಯಗಳನ್ನ ಓದೋದಕ್ಕೆ ಅವಶ್ಯಕತೆ ಏನಿಲ್ಲ. ಓದ್ಬೇಕು, ಯಾರಿಗವ್ರು ಆಸಕ್ತಿ ಇದೆ ಅಂದ್ರೆ ಬೇಕಾದ್ರೆ ಓದ್ಲಿ, ಏನ್ ತೊಂದರೆ ಇಲ್ಲ. ಆದ್ರೆ ಅದರ ಅವಶ್ಯಕತೆ ಇಲ್ಲ. ಭಾಗವತ ಏನಿದೆ, ಪ್ರಭುಪಾದರು ಕೊಟ್ಟಿರುವಂತಹ ಭಾಗವತ ಅಥವಾ ವಾಲ್ಮೀಕಿ ಮುನಿಗಳ ಒಂದು ರಾಮಾಯಣ ಏನಿದೆ ಅದನ್ನು ಓದಿದ್ರೆ ಎಲ್ಲ ನಮಗೆ ಸಿಗತ್ತೆ. ಆಯ್ತು, ತುಂಬಾ ಟೈಮ್ ಆಗಿದೆ. ಅದರಿಂದ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ನಾವು ಮತ್ತೆ ಭಾನುವಾರ ಅಥವಾ ಸೋಮವಾರ ಮತ್ತೆ ಸೇರಿ ನಮ್ಮ ಚರ್ಚೆಯನ್ನ ಮುಂದುವರಿಸೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಹರೇ ಕೃಷ್ಣ.